ವೈಶೇಷಿಕ ಮತದ ಖಂಡನವನ್ನು ಮಾಡಬೇಕಾದ ಹಾಗಾದರೆ ಭಗವಂತನ ಜ್ಞಾನ ಸ್ವಪ್ರಕಾಶ ಇತ್ಯಾದಿ ಇತ್ಯಾದಿ ಅಂದರೆ ಭಗವಂತಗ ಸುಖ ಅದ ಸುಖ ಇದ್ದ ಕ್ಷಣವೇನೆ ದುಃಖ ಇರಬೇಕಂತೇನೋ ನಿಯಮವಿಲ್ಲ. ಸುಖ ದುಃಖಗಳ ಇರುವಿಕೆಗೆ ಭಗವಂತನ ಬಗ್ಗೆ ಹೇಳೋದಾದ್ರೆ ಇಚ್ಛಾದಿಗಳೇ ಕಾರಣ. ನಮ್ಮ ನಿಮ್ಮ ಸುಖ ದುಃಖಾದಿಗಳಿಗೆ ಭಗವಂತನ ಇಚ್ಛಾ ಕಾರಣ. ಆ ದೇವರ ಇಚ್ಛಾ ಮಾಡಬೇಕ ಅವರ ಕರ್ಮಾನುಸಾರವಾಗಿ ಮಾಡ್ಬೋದು. ಆದರೆ ದೇವರಿಗೆ ಸುಖದ ದುಃಖ ಇರಲಿ, ಸುಖ ದುಃಖಗಳ ಸಾಹಚರ್ಯ ಅದು ಒಬ್ಬತ್ತು ಸಾಮಾನ್ಯವಾಗಿ ಎಲ್ಲ ಕಡೆ ಎತ್ತ ಸುಖಂ ತತ್ತ ದುಃಖ ಬರೋದು. ಆದರೆ ದೇವರ ಬಗ್ಗೆ ವಿಚಾರ ಮಾಡಬೇಡ. ಸ್ವಲ್ಪ ಜನವಾದ ಹಾಕೊಂಡವರು ಬ್ರಾಹ್ಮಣ ಹೋಗ್ಬೋದು. ಸ್ವಾಮಿಗಳ ಬಗ್ಗೆ ವಿಚಾರ ಮಾಡಬೇಡ. ಜನವಾದಿಲ್ಲ, ಅದೇ ಸ್ಪೆಷಲ್ ಕೇಸ್. ಅದು ಯತಿಗಳಿಗೆ ಒಂದು ಬೇರೆ ಧರ್ಮ ಹೇಳ, ವೇದನಾಗೆ ಹೇಳ. ಆ ರೀತಿಯ ಭಗವಂತನಿಗೆ ಸುಖ ಇದ್ದ ಕ್ಷಣ ದುಃಖ ಇರಬೇಕಂತ ಕಾರಣ. ಯಾಕೆ ಅದಕ್ಕೆ ಎರಡು ಮೂರು ಕಾರಣ. ಯಾವ ಸುಖವು ಭೌತಿಕವಿದೆಯೋ ಅದು ಭೌತಿಕ ಇಂದ್ರಿಯಗಳಿಂದ ಯಾವುದು ಭೋಗ್ಯವಾಗಿದೆಯೋ, ಭೌತಿಕ ವಸ್ತುಗಳ ಸಂಪರ್ಕದಿಂದ ಸುಖ ಬರ್ತದೋ ಅದು ದುಃಖವು. ಆದರೆ ಯಾರ ಸುಖ ಸ್ವರೂಪನೇ ಆಗಿದೆ ದುಃಖ ಬರಬೇಕಂತೇಳಿ ನಿಯಮ. ಎಂತ ರತ್ನಕ್ಕೆ ಪ್ರಕಾಶ ಬರ್ತದಂತ ಕೇಳಿ, ರತ್ನಕ್ಕೆ ಟ್ಯೂಬ್ಲೈಟ್ಗೆ ಪ್ರಕಾಶ ಬರ್ತದಂತ ಕೇಳಿ. ಆಮೇಲೆ ಎಣ್ಣೆ ದೀಪಕ್ಕೂ ಪ್ರಕಾಶ. ಎಣ್ಣೆ ದೀಪಕ್ಕೆ ಎಣ್ಣೆ ಇರೋ ತನಕ ಪ್ರಕಾಶ, ರತ್ನಕ್ಕೆ ಇಲ್ಲ. ಎಲ್ಲೆಲ್ಲಿ ಪ್ರಕಾಶದ ಎಲ್ಲ ಕಡೆ ಎಣ್ಣೆ ಬೇಕು ಅಂತ ನೀವು ಇದನ್ನು ವ್ಯಾಪ್ತಿ ಮಾಡಲಿಕ್ಕೆ ಹೋದ. ಎಲ್ಲೆಲ್ಲಿ ಬೆಳಕದ ಇಂಧನ ಬೇಕೇ ಬೇಕು. ಸೂರ್ಯಪ್ರಕಾಶಕ್ಕೆ ಏನು ಇಂಧನ? ಸ್ವಪ್ರಕಾಶ. ನಮ್ಮ ಮನೆ ಅಡುಗೆ ಒಳಗೆ ಕಟ್ಟಿಗೆ ಇದ್ದು ಅಲ್ಲಿ ಬೆಳಕಿಗೆ ತಾತ್ಪರ್ಯ ಎಲ್ಲೆಲ್ಲಿ ಬೆಂಕಿ ಅದನೋ ಅದೆಲ್ಲ ಕಡೆಗೇನು ಅಥವಾ ಎಲ್ಲೆಲ್ಲಿ ಉಷ್ಣ ಅದನೋ ಅದಕ್ಕೆಲ್ಲ ಇಂಧನ ಬೇಕು. ಅದು ಸಾಮಾನ್ಯ. ಸೂರ್ಯನ ಬೆಳಕು ಅದಕ್ಕೆ ಇಂಧನ ಬೇಕೇನು ಸ್ಪೆಷಲ್. ಎಲ್ಲೆಲ್ಲಿ ದುಃಖ ಅದನೋ ಅಲ್ಲಿ ಸುಖ, ಇದು ಸಾಮಾನ್ಯ. ಅದು ಈ ನಿಯಮ ಭಗವಂತ ಹೇಳಿಕ್ಕೆ ಬರಕ್ಕೆ. ಯಾಕೆ? ಇನ್ನೊಂದು ಹೇಳ್ತಾರೆ, ಇನ್ನೊಂದು ತಿಂಗಳಾಗ ಉತ್ತರ ಕೊಡ್ತಾರೆ. ಯಾವುದೇ ಸುಖ ದುಃಖಾದಿಗಳು ಹಾಗೆ ಬರಂಗಿಲ್ಲ, ಭಗವಂತನ ಇಚ್ಛೆಯಿಂದ ಬರ್ತದೆ. ಭಗವಂತನಿಗೆ ಸುಖ ದುಃಖ ದೇವರ ಇಚ್ಛೆಯಿಂದ ಬರುತ್ತೆ. ಸುಖ ದುಃಖ ದೇವರು ತನಗೆ ದುಃಖ ಬರಲಿ ಅಂತ ಇಚ್ಛಾ ಮಾಡ್ತಾನ? ಮಾಡಂಗಿಲ್ಲ. ಆದ್ದರಿಂದ ದೇವರಿಗೆ ಸುಖವಿದ್ದರೂ ದುಃಖವಿಲ್ಲ ಅಂತ ಇಲ್ಲಿ ಅವರಿಗೆ ಹೇಳಿಯಾಯ್ತು. ನಿನ್ನೆ ಅಲ್ಲಿ ಇನ್ನೊಂದು ವಿಚಾರ ಹೇಳಿ, ಏನು ಒಂದು ಅನುಮಾನವನ್ನು ಮಾಡ್ತಾರೆ. ಅನುಮಾನ ಏನು ಮಾಡ್ತಾರೆ? ಒಂದು ವೇಳೆ ಸುಖ ಇದ್ದಲ್ಲೇ ದುಃಖ ಇರಬೇಕು ಅಂತ ಅದಕ್ಕೊಂದು ಇದು ಮಾಡಿ, ಎಲ್ಲಿ ಹಿಂಸಾನೋ ಅದು ಪಾಪ ಸಾಧನ, ಹಿಂಸೆಯು ಪಾಪ ಸಾಧನ. ಹಾಗಾಗಿ ಇದನ್ನೇ ನಾವು ಯಾಗಿ ಹಿಂಸಾ ಪಾಪ ಸಾಧನ ಹಿಂಸಾತ್ವ, ಯಜ್ಞದಲ್ಲಿ ಮಾಡುವ ಹಿಂಸೆಯು ಪಾಪ ಸಾಧನವಾಗಿದೆ, ಹಿಂಸೆಯಾಗಿದೆ ಮಾಡ್ತಾರೆ. ನೀವಲ್ಲಿ ಇದು ಮಾಡ್ತೀರ, ಹಿಂಸೆಯು ಪಾಪ ಸಾಧನವಾಗಿದೆ ಅಂತ ಎಲ್ಲ ಕಡೆಗೆ ಎಲ್ಲೆಲ್ಲಿ ಹಿಂಸಾದ ಪಾಪ ಸಾಧನ ಕಾಮನ್ ಅದ. ಇದು ಯುದ್ಧದಲ್ಲಿ ಮಾಡುವ ಹಿಂಸೆಯು ಪಾಪ ಸಾಧನವಾಗಿದೆ, ಹಿಂಸೆಯಾಗಿದೆ ಅಂತಂದ್ರೆ ಹೋಗ್ತೀರ. ಇದನ್ನು ಯುದ್ಧದಲ್ಲಿ ಹಿಂಸೆ ಆಗೇ ಆಗ್ತದೆ. ಪ್ರತಿಪಕ್ಷ ಆ ಯುದ್ಧದಲ್ಲಿ ಆಗುವ ಹಿಂಸೆ, ಆಪರೇಷನ್ದಲ್ಲೇ ಮಾಡುವ ಹಿಂಸೆ, ದೊಡ್ಡವರು ಸಣ್ಣವರಿಗೆ ತಪ್ಪು ಮಾಡಿದಾಗ ಬೈಯುವ ವಾಚಿಕ ಹಿಂಸೆ,
ಹಿಂಸೆಗಳು ಎಲ್ಲ ಪಾಪ ಬರ್ತದೆ ನಿಮಗೆ. ಯಾಕೆ ಬರಂಗಿಲ್ಲ? ಹಾಂ, ಅದಕ್ಕೆ ಏನಾಯ್ತು ಈಗ? ನಿಷಿದ್ಧತ್ವಂ ಉಪಾಧಿ. ನಿಷಿದ್ಧತ್ವನೇ ಅದು ನಿಷೇಧ ಆಗಿದೆ. ಯಜ್ಞದಲ್ಲಿ ಮಾಡತಕ್ಕಂತಹ ಹಿಂಸೆ ನಿಷೇಧ ಆಗಿದೆ. ಯಜ್ಞದಲ್ಲಿ ಮಾಡೋ ಇದು ನಿಷೇಧ ಮಾಡಿ ಅದು ಹಿಂಸೆ ಆಯಿತು. ಆಪರೇಷನ್ ಮಾಡೋ ವೇಳೆ ಹಿಂಸೆ ಕಾಯಿಲೆ ಒಳಗೆ ಅದನ್ನು ನಿಷೇಧ ಮಾಡಿ, ನಾವು ಸ್ವಂತ ಚಾಕು ತೊಗೊಂಡು ಇನ್ನೊಬ್ಬರ ಹೊಟ್ಟೆ ಕೊಯ್ಯೋ ಒಳಗೆ ನಿಷೇಧ, ಕಾಯಿಲೆ ಒಳಗೆ ನಿಷೇಧ. ಅದನ್ನೇ ಕೋರ್ಟ್ನೊಳಗೆ ಒಬ್ಬ ಆ ರೋಗಿ ನಮಗೆ ಕುಣಿ ಮಾಡಿದ ಡಾಕ್ಟರು. ಕುಣಿ ಮಾಡಿದ್ರು ಕೂಡ ಮತ್ತೆ ಬಂದು ನಿಂತಿ ಇಲ್ಲ, ಮುಂದೆ ಅದನ್ನು ಸರಿ ಮಾಡಿಲ್ಲ. ಅಂದ ಮೇಲೆ ಡಾಕ್ಟರ್ ಹೇಳ್ತಾನೆ, ಇಲ್ಲ, ಡಾಕ್ಟರು ಕೈಯಾಗಿ ಚಾಕು ತೊಗೊಂಡು ಅವರು ಹೊಟ್ಟೆಯನ್ನು ಕೊಯ್ಯೋದು ಇದು ಕಾಯ್ದೆ ಬಾಹಿರ ಅಲ್ಲ. ಈಗ ಮಾಡಿದ್ದು ಕರೆಕ್ಟ್ ಅದ, ಅಷ್ಟೇ ಅಲ್ಲ, ಮಾಡಿದ್ರೆ ನೀವು ಬಂದು ನೀನು ಆರ್ಗ್ಯುಮೆಂಟ್ ಮಾಡ್ತಿರ್ತೀವಿ, ಅದು ನಿಯಮ ಬೇರೆ ಇರ್ತದೆ. ಅಂದರೆ ಎಲ್ಲ ನಿಯಮ ಒಂದೇ, ಎಲ್ಲರಿಗೂ ನಿಯಮ ಒಂದೇ ಅಂದರೆ ಡಾಕ್ಟರೇ ಅಪರಾಧ ಆಗ್ತಾನೆ. ಸರ್ವೇ ನಿಯಮ ಸಾಪವ, ಎಲ್ಲ ನಿಯಮಗಳಿಗೂ ಅದರದೇ ಆಗಿರತಕ್ಕಂಥ ಸೀಮಾ ಇರ್ತದೆ. ದೇಶಕಾಲಗಳ ಒಂದು ಇತಿಮಿತಿಗಳು ಇರ್ತವೆ. ಆ ದೃಷ್ಟಿಯಿಂದ ಭಗವಂತನು ಸುಖಿಯೇ ಆಗಿಲ್ಲ. ಬರೀ ಅನುಮಾನದಿಂದ. ಹಾಗಾದರೆ ದೇವರಿಗೆ ಇಷ್ಟ ಯಾಕೆ ನೀವು ಗಂಟು ಬಿದ್ದೀರಿ? ಸುಖಿಯಾಗಿಲ್ಲ. ಆನಂದಂ ಬ್ರಹ್ಮಣೋ ವಿದ್ವ, ದೇವರ ಆನಂದ ರೂಪಿ ಆಗಿದ್ದಾನೆ. ದೇವರಿಗೆ ಯಾವ ನಿರ್ದೋಷ ಪೂರ್ಣ ಗುಣವಿಗ್ರಹ ಆತ್ಮತಂತ್ರ, ದೇವರಲ್ಲಿ ಯಾವ ದುಃಖಾದಿ ದೋಷಗಳೂ ಇಲ್ಲ, ಆನಂದಾದಿಗಳೇ ಅವ ಎಂಬುವಂಥದ್ದು ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಗ ವೇದಗಳಲ್ಲಿ ಹೇಳಿದ್ದಾರೆ. ಇವೆಲ್ಲ ಹೇಳಿದ್ದರಿಂದ ಇಲ್ಲ, ನಮ್ಮ ಆ ಶ್ರುತಿಗೆ ಅರ್ಥವನ್ನು ಬೇರೆ ಮಾಡ್ತೀವಿ. ದೇವರಿಗೆ ಆನಂದ ಅದ ಅಂದರೆ ಏನು? ದುಃಖಿಲ್ಲ ಅಂತ. ಆನಂದ ಅದ ಅಂತ ದುಃಖಿಲ್ಲ. ಭಾಳ ಭಾಳ ಉತ್ತಮ ಬುದ್ಧಿವಂತ ದಾಟ್ರಲ್ಲ. ಹಂಗೆ ಆನಂದ ಅದ ಅಂದ್ರೆ ದುಃಖಿಲ್ಲ ಅಂತ ಅರ್ಥ ಮಾಡ್ರಿ. ಆನಂದ ಅದ ಅಂತ ಯಾಕೆ ಮಾಡ್ತಿದ್ರಿ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ನಮ್ಮವ್ರೆ ಹಿಂಗೆ ಅರ್ಥ ಯಾವಾಗ ಮಾಡ್ಬೇಕು? ಹಿಂಗೆ ದೇವರಿಗೆ ಆನಂದ ಅದ ಅಂತೆಂಬುವಂಥದ್ದು ಹೇಳಿದ್ರೆ ಬಾಧ ಬರ್ತದಂದ್ರೆ, ಈಗ ಶ್ರುತಿಯಲ್ಲಿ ಹೇಳಿದ ಅರ್ಥವನ್ನು ವ್ಯತ್ಯಾಸ ಮಾಡಿ ಹೇಳೋ ಪದ್ಧತಿ ಯಾವಾಗದ? ಬಾಧ. ಯಾವುದೇ ಶಾಬ್ದಿಕ ಅರ್ಥಕ್ಕೂ ಬಾಧ ಬಂದ್ರೆ ಅಲ್ಲಿ ಅನ್ಯರ್ಥ ಮಾಡೋದು. ಹಡ್ರ ಮಾತಾಡಿದ್ರು ಸುಳ್ಳು. ಈಗ ಯಾವನೋ ವ್ಯಾಕರಣ ವಿರುದ್ಧ ಮಾತಾಡ ಅಡ್ಡ ತಪ್ಪೇ ಮಾಡೋದು, ಬುದ್ಧಿ ತಪ್ಪದ ಮಾತಾಡ. ಶ್ರೀಮದಾಚಾರ್ಯ ವ್ಯಾಕರಣ ವಿರುದ್ಧ ಮಾತಾಡಿದ್ರು ಅದು ನಾವೇನು ಮಾಡಬೇಕು? ಅದು ಬೇರೆ ಅರ್ಥ ಟೀಕಾದಾರ ಹೇಳ್ತಾರೆ. ಶ್ರೀಮದಾಚಾರ್ಯ ಎಷ್ಟೋ ಕಡೆಗೆ ಅವೇ ಇದು ಉತ್ತಮಾಗತಂ ದಂತ ವಿಕ್ರಮ ಸಮಾಂ ಸುಂದರಕಾಂಡದಾಗ ಬಂತು. ಅವೇ ಇದು ಉತ್ತಮಾಗತಂ ಅವ ಏಹಿ ಅವೈಹಿ ಆಗ ಸಂಧಿ ವೃದ್ಧಿ ಸಂಧ್ಯಾ ಆಚಾರ ಅವೇಹಿ ಆಗ್ತದೆ, ಅವೈಹಿ ಅಂತ. ಸಾಮಾನ್ಯ ಬಾಲಕರಿಗೆ ಬರ್ತಾರೆ ಸಂಧಿ ಜ್ಞಾನ. ಅವ್ರ ಮುಂದೆ ಬಂದ್ರೆ ಆಚಾರ್ಯ ಇದನ್ನು ಯಾಕೆ ಮಾಡಿ ಅವೈಹಿ ಅವೈಹಿ ಸಿಕ್ಕದಾರ ಎರಡು ಇದು ತೋರಿಸ್ತಾರೆ. ಕೆಲವು ವ್ಯಾಕರಣ ನಿಯಮಗಳು ಕೆಲವು ಕಡೆ ಅನಿತ್ಯವಾದ. ಸ್ವಯಂ ಪಾಣಿನಿ, ಸ್ವಯಂ ಮಹಾಭಾಷ್ಯಕಾರ ಪತಂಜಲಿಗಳು ಬುದ್ಧಿಸಂಧಿ ಮಾಡಿಕೊಂಡಾಗ ಮಾಡಿಲ್ಲ. ಇದನ್ನು ಏನು ತೋರಿಸ್ಕೊಡ್ತಾರೆ ಅಂದ್ರೆ ಈ ನಿಯಮ ಕೆಲವು ಕಡೆಗೆ ಅನಿತ್ಯ. ಶ್ರೀಮದಾಚಾರ್ಯ ಇನ್ನೊಂದು ಸ್ವಸ್ಯ ಋಷಿತ್ವಖ್ಯಾಪನಾಯ ಆಚಾರ್ಯ ಇವಂ ವದತಿ. ಆಚಾರ್ಯರು ಕೆಲವು ವೈದಿಕ ಪ್ರಯೋಗಗಳನ್ನು ಮಾಡ್ತಾರೆ. ವೇದದ ಒಳಗೆ ಈ ಸಂಧಿಗಳು ಇತ್ಯಾದಿಗಳು ಭಾಳ ಇರಂಗಿಲ್ಲ. ಹಂಗೆ ಇದು ಆಚಾರ್ಯರ ವಾಕ್ಯ ವೇದ ತುಲ್ಯ ಅಂತ ತಿಳಿಸುವ ಸಲುವಾಗಿಯೂ ಮಾಡಿದ್ದಾರೆ. ಎರಡು ಮೂರು ಸಮಾಧಾನ ಕೊಡ್ತಾರೆ. ಇಲ್ಲ ಅವೇಹಿ ಕಾತ್ಯಾಯನಾಯ ವಿದ್ಮಹೇ ಅಂತ. ಕಾತ್ಯಾಯನಾಯ ಕಾತ್ಯಾಯನಾಯ ಅಂತ ವೇದ ಅದ ಕಾತ್ಯಾಯನಾಯ ಅಂತ ಹಿಂಗೆ ಭಾಳ. ಅದೇ ಕಾತ್ಯಾಯನಿ ಇದು ಚತುರ್ಥಿ ವಿಭಕ್ತಿ ಆಗೇನೆ.
ಈ ಮಿಥ್ಯಾಯ ಸಾಧಕ ಪ್ರಸಿದ್ಧಂ ಪ್ರತಿವಾದಿನ ಮಿಥ್ಯಾಯ ಸಾಧಕತ್ವ ಅಂತ. ಮಿಥ್ಯಾ ಶಬ್ದದು ಅವ್ಯಯ. ಅವ್ಯಯಕ್ಕೆ ಅದು ಮಿಥ್ಯಾ ಆಕಾರ ಅಂತ ಸ್ತ್ರೀಲಿಂಗ ಅಂತ ತಿಳ್ಕೊಂಡು ಮಿಥ್ಯಾಯ ಅಂತ ಮಧ್ವಾಚಾರ ಮಾಡ್ಯಾರ. ಮಿಥ್ಯಾ ಶಬ್ದದು ಇದು ಅವ್ಯಯ. ಅವ್ಯಯಕ್ಕೆ ವಿಭಕ್ತಿ ಇರಂಗೆ ಇಲ್ಲ. ಅದು ಮಧ್ವಾಚಾರ ಮಿಥ್ಯಾಯ ಅಂತ ಹಂಗೆ ವಿಚಾರ ಅದು ವಿಭಕ್ತಿ ಪ್ರತಿರೂಪಕ ಅವ್ಯಯ ಅವ ಹಂಗೆ ಮಾಡಿದ್ದಾರೆ. ಹಿಂಗೆ ವ್ಯಾಕರಣದ ವಿಷಯ ಭಾಳ ಬರ್ತಾವೆ. ಯಾಕೆ ಹೇಳಿದ್ರು ವ್ಯಾಕರಣದ ನಿಯಮ ಗೊತ್ತಿದ್ದು ಏನ್ರಿ ವಿರುದ್ಧ ಪ್ರಯೋಗ ಮಾಡಿದಾಗ ವ್ಯಾಕರಣ ನಿಯಮ ಏನೂ ಗೊತ್ತಿರಂಗಿಲ್ಲ ಅವ್ರು ಪ್ರಯೋಗ ಮಾಡ್ತಾರೆ. ದಡ್ಡ ಅಲ್ಲಿ ಅವ್ನು ದಡ್ಡ ದಾನ ಮಾಡ್ಯಾನ. ಸಾಕಷ್ಟು ವ್ಯಾಕರಣ ನಿಯಮಗಳು ಗೊತ್ತಿರ್ತಾವೆ. ಗೊತ್ತಿದ್ದರೂ ಬೇರೆ ಮಾಡ್ತಾರೆ. ಯಾಕಂದ್ರೆ ಆ ನಿಯಮ ಅನಿತ್ಯ ಅನಿತ್ಯ. ಈಗ ಮಂಗಳಾಚರಣ ಮಾಡುವುದರಿಂದ ಗ್ರಂಥ ನಿರ್ವಿಘ್ನ ಪರಿಸಮಾಪ್ತಿ ಆಗ್ತದೆ. ಆಗ ಗ್ರಂಥಾರಂಭದಲ್ಲಿ ಮಂಗಳಾಚರಣ ಮಾಡುವುದು ಇದು ವಿಹಿತ. ಮಧ್ವಾಚಾರ ಕೆಲವು ಗ್ರಂಥ ಮಂಗಳಾಚರಣೆ ಮಾಡೇ ಇಲ್ಲ. ಅದಕ್ಕೇನಂತೀರಿ ನೀವು? ನಮ್ಮ ಸೂತ್ರೊಳಗೆ ಮಾಡ್ಯಾರ, ಗೀತಾದೊಳಗೆ ಮಾಡ್ಯಾರ, ಅದರ ತತ್ವಸಂಖ್ಯಾನದೊಳಗೆ ಮಾಡ್ಯಾರ. ಸ್ವತಂತ್ರಂ ಸ್ವತಂತ್ರಂಚ ವಿವಿಧಂ ತತ್ವ ಸುರುವೆ ವಿಷಯ ಶುರುವಾಯಿತು. ಇದು ಮಂಗಳಾಚರಣೆ ಮಾಡಿದ ಅದನ್ನ ಸಂಕ್ಷೇಪ ಅದನ್ನ ಆಕ್ಷೇಪ ಮಾಡ್ಕೊಂಡು ಇದು ಗ್ರಂಥ ಅಪೂರ್ಣ ಮಂಗಳಾಚರಣೆ ಮಾಡಿದ್ದು. ಯಾಕಂದ್ರೆ ತತ್ವಸಂಖ್ಯೆ ಶುರುವಾಗಲೇ ಸ್ವತಂತ್ರಂ ಸ್ವತಂತ್ರ ವಿವಿಧಂ ತತ್ವ ವಿಶ್ವತಿ ತಂತ್ರೋ ಭಗವಾನ್ ವಿಷ್ಣು ಶುರುವಾಗ ಮಂಗಳಾಚರಣೆ ಮಾಡಿದ್ದ ಸುಂದರ. ಅದನ್ನ ಆಕ್ಷೇಪ ಮಂಗಳಾಚರಣೆ ಮಾಡಿಲ್ಲ ಅಂತ ಹೆಂಗೆ ಅಂತಿರ್ತೀವಿ. ಅವ್ರು ಗ್ರಂಥವನ್ನು ಮಾಡುವ ವೇಳಾಗ ಮಂಗಳಾಚರಣೆ ಮಾಡೇ ಮಾಡಿಬಿಟ್ಟು ನೀವು ನೋಡಿರೋದು ಅದನ್ನು. ಇಲ್ಲ, ಮಂಗಳಾಚರಣೆ ಎರಡು ಥರ. ಒಂದು ಬಾಯಿಂದ ಶ್ಲೋಕ ಅನ್ನೋದು ಗ್ರಂಥದಲ್ಲಿ ನಿಬಂಧನ. ಅವ್ರ ಮಧ್ವಾಚಾರ್ಯರು ಗ್ರಂಥ ಮಾಡುವ ವೇಳಾಗ ಮಂಗಳಾಚರಣೆ ಮಾಡಿರ್ತಾರೆ. ಗ್ರಂಥೊಳಗೆ ಹಾಕಿಲ್ಲ ಇಷ್ಟೇ ಅದು. ಯಾಕೆ ಹಾಕಿಲ್ಲ ಅಂದ್ರೆ ಓದೋರೆಲ್ಲ ಆಸ್ತಿಕರಿರ್ತಾರೆ, ಅದಕ್ಕೆ ಮಂಗಳಾಚರಣೆ ಮಾಡಿ ಶುರು ಮಾಡ್ತಾರೆ. ಅದಕ್ಕೆ ಬಿಟ್ಟಿರ್ಬೇಕು ಅಂತ ಇಲ್ಲ. ಆದರೂ ನಮಗೆ ಅವ್ರು ಮಾಡದೇ ಇರಲಿಕ್ಕೆ ಏನೋ ಉದ್ದೇಶದ ಅದು ಏನಂತ ಉದ್ದೇಶದ ಅವ್ರು ನಾಸ್ತಿಕರಂತೀವಿ ನಾವು. ಈಗ ನಾಸ್ತಿಕರಾಗಿದ್ರು ಅಂದ್ರೆ ಬೇರೆ ಬೇರೆ ಗ್ರಂಥ ಮಂಗಳಾಚರಣೆ ಮಾಡ್ಯಾರ. ಅಂದರೆ ಗೀತಾ ಭಾಷ್ಯದಲ್ಲಿ ನಾರಾಯಣಂ ಗುಣಯಿಸಿದ್ರು, ದೇವಂ ನಾರಾಯಣಂ ಅಥವಾ ಸೂತ್ರ ಭಾಷೆಯೊಳಗೂ ಮಾಡ್ಯಾರ. ನಾರಾಯಣಂ ವ್ಯಾಖ್ಯಾನ ನಾರಾಯಣ ಬಿಟ್ಟಿರೋ ತಾತ್ಪರ್ಯ ಒಳಗೆ ನಾರಾಯಣ ಈಗ ಭಾಷಣೆ ಮಾಡ್ಯಾರ. ಅಲ್ಲೆಲ್ಲ ಮಾಡಿದ್ದರಿಂದ ಇಲ್ಲಿಯೂ ಅವರ ಮಾಡಿರ್ತಾರೆ. ಕೆಲವು ಕಡೆಗೆ ಗ್ರಂಥದಲ್ಲಿ ನಿಬಂಧನೆ ಮಾಡಿರಾಗಿಲ್ಲ. ಶಿಷ್ಯರು ಊಹಾ ಮಾಡ್ಕೊಂಡು ಅಲ್ಲ ಮುದ್ದಾವ್ ಯಾಕಿಬಿಟ್ಟಾರೆ. ಎಲ್ಲ ಕಡೆ ಮಾಡಿ ಇಲ್ಲೇ ಬಿಡಿ ಕಾಣೆ ಅಂದರೆ ಇದಕ್ಕೆ ಬಿಗ್ ನಿಲ್ಲಂತ ಹಿಂಗೆ ಅನೇಕ ಆಕ್ಷೇಪ ಟೀಕಾದ ಕೊನೆಗೆ ಹೇಳ್ತಾರ ಮಂಗಳಾಚರಣೆ ಮಾಡ್ಯಾರ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವವಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು. ಆ ಮಂಗಳಾಚರಣೆ ಏನು ಮಾಡ್ಯಾರಂದ್ರೆ ಆ ಗ್ರಂಥ ಶುರು ಮಾಡ್ತಾರ ವಿಷಯ ಸ್ವತಂತ್ರೋ ಭಗವಾನ್ ವಿಷ್ಣು. ವಿಷ್ಣುವದು ಮುಂದದ ಸ್ವತಂತ್ರಂ ಆರಂಭದಂದ್ರೆ ಸ್ವಾತಂತ್ರ್ಯ ಭಗವಂತನ ಅಸಾಧಾರಣ ಗುಣ, ಮಹಾಮಹಿಮೆ. ದೇವರ ಮಹಾಮಹಿಮೆ ಗುಣವನ್ನ ಅವರು ಏನು ಇಟ್ಟಾರ. ಕಿಂತತೋ ಅನ್ಯಂ ಮಂಗಲಂ ನಾಮ. ದೇವರ ವಿಶೇಷವಾದಂಥ ಸ್ವಾತಂತ್ರ್ಯ ಗುಣಗಳನ್ನೇ ಸಂಕೀರ್ತನೆ ಮಾಡಿದಾಗ ಇದಕ್ಕಿಂತ ದೊಡ್ಡ ಮಂಗಳ ಯಾವುದಲ್ಲ. ಈಗ ಕಿಂತತೋ ಅನ್ಯಂ ಮಂಗಲಂ ನಾಮ. ಸ್ವಾತಂತ್ರ್ಯಾದಿ ಗುಣ ವಿಶಿಷ್ಟನಾದಂಥ ಭಗವಂತನನ್ನು ಮೊದಲನೇ ಶ್ಲೋಕದೊಳಗೇನೆ ಅವ್ರು ಹೇಳಿದ್ದರಿಂದ ಇಲ್ಲ ಸಬ್ಜೆಕ್ಟ್ ಶುರುವಾಯಿತು. ಮಂಗಳಾಚರಣೆ ಪ್ರತ್ಯೇಕ ಸಬ್ಜೆಕ್ಟ್ ಬೇರೆ. ಸಬ್ಜೆಕ್ಟ್ ಸ್ವತಂತ್ರ ಎರಡು ತತ್ವಗಳವ. ವಿಷ್ಣು ಸ್ವತಂತ್ರೋ ಭಗವಾನ್ ವಿಷ್ಣು. ಉಳಿದೆಲ್ಲ ಗ್ರಂಥದ ಸಬ್ಜೆಕ್ಟ್ ಶುರುವಾಯ್ತು. ಸಬ್ಜೆಕ್ಟ್ ಬಿಟ್ಟು ಮಂಗಳಾಚರಣೆ ಮಾಡ್ಯಾರ. ಅದನ್ನ ಆಕ್ಷೇಪ. ಸಬ್ಜೆಕ್ಟು ಬೇರೆನೇ ಮಂಗಳಾಚರಣೆ. ಈಗ ನೀವು ಸಬ್ಜೆಕ್ಟ್ ಆಯ್ತು ಅದು ಅದಕ್ಕೆ ಪ್ರತಿಕಾರ ಹೇಳ್ತಾರೆ. ಕೆಲವು ಸಬ್ಜೆಕ್ಟು ಇರ್ತಾವೆ, ಮಂಗಳಾಚರಣೆ ಇರ್ತದೆ. ಹೆಂಗೆ ಅಂತ ಕೇಳಿ ಈಗ ಥಂಡಿ ಒಳಗೆ ಅಡುಗೆ ಮಾಡ್ತಿರ್ತೇವೆ ಒಲೆ ಹಚ್ಚಿ. ಆ ಒಲೆಯಿಂದ ಬರ್ತಕ್ಕಂಥ ಅಗ್ನಿಯಿಂದ ಎರಡು ಕೆಲಸ. ಒಂದು ಪಕ್ಷಿ ಬೇಯ್ತದ, ನಿಮ್ಮ ಚಳಿ ಹೋಗ್ತದೆ. ಅಂದರೆ ಒಂದೇ ವಸ್ತು ಎರಡು ಕಾಳಿಗೆ ಹಾಗೆ ಆಗ್ತದೆ. ಹಂಗೆ ಸಬ್ಜೆಕ್ಟು ಅದ, ಮಂಗಳಾಚರಣೆ ಆಗ್ತದೆ.
2 in 1. 2 in 1. ಸ್ವತಂತ್ರೋ ಭಗವಾನ್ ವಿಷ್ಣು ಅನ್ನೋದು ಇದು ಸಬ್ಜೆಕ್ಟು ಆಯಿತು, ಮಂಗಳಾಚರಣೆ ಗುಣಾಚರಣ ಆಯಿತು. ನೋಡಿ ಟೀಕಾದಾರ ಎಷ್ಟು ಆಚಾರ್ಯರನ್ನ ಭಕ್ತಿ ಆಚಾರ್ಯರ ವಿಶೇಷವಾದಂಥ ಒಂದು ಸ್ವಲ್ಪ ಅವರು ಆಚಾರ್ಯರಿಗೆ ದೋಷ ಬರೋ ಹಂಗೆ ಯಾರಕ್ಕಂತ ತಾವು ಬಟ್ ಆಗಿಂದ ಉತ್ತರ ಕೊಟ್ಟೆ ಒಂದು ವ್ಯಾಕರಣದ್ದೇ ಇರುತ್ತೆ, ಒಂದು ಇದರದ್ದೇ ಇರುತ್ತೆ. ಇಷ್ಟು ಟೀಕಾರಾಯರು ಗುರುಭಾವ ಗುರುಭಾವ ಇದೆ. ಇವರ ಆಚಾರ್ಯ ಚ ಯಾಕಂದ್ರು, ತೂ ಯಾಕಂದ್ರು ಎಲ್ಲ ಅದಕ್ಕೂ ಇದು ವಿಷ್ಣು ಸಹಸ್ರನಾಮ ಭಗವದ್ಗೀತಾ ಎಲ್ಲಿ ಮಂಗಳಾಚರಣೆ ಅದೇ ಅವೆಲ್ಲ ಮಂಗಳಾಚರಣವೇ ಅದು. ಭಗವದ್ಗೀತೆಗೆ ಮಂಗಳಾಚರಣೆ ಅಲ್ಲಿ ಹೇಳ್ತಾರೆ ಧರ್ಮಕ್ಷೇತ್ರ ಭಗವದ್ಗೀತಾ ಇದು ಎಲ್ಲಿ ಬಂದದ? ಯುದ್ಧ ಕ್ಷೇತ್ರ ಮಹಾಭಾದ್ರ ನಾರಾಯಣ ನಮಸ್ಕಾರ ಮಾಡೇ ಬಿಟ್ಟಾರ ಅದೇ ಗೀತಾನು ಅಲ್ಲೇ ಬಂದದ. ಈಗ ಒಂದು ಕ್ಷಣ ಕ್ಷಣ ಮಂಗಳಾಚರಣೆ ಮಾಡ್ತಾರೆ. ಒಂದು ದೊಡ್ಡ ಗ್ರಂಥ ಅದ, ಆ ಗ್ರಂಥವನ್ನು ಆರಂಭ ಗೀತಾ ವಿಷ್ಣುದೆಲ್ಲ ಮಹಾಭಾರತ ಬಂದಾವ. ಎಕ್ಸ್ಟೆನ್ಷನ್ ಮಹಾಭಾರತ ಆರಂಭದಲ್ಲಿ ಏನು ಮಾಡ್ಯಾರ ಮಂಗಳಾಚರಣೆ. ಆಗುವೆ ಅದಕ್ಕೆ ಅದಕ್ಕೇನು ತೊಂದರೆ ಇಲ್ಲ. ಅಲ್ಲೇ ಬಂದು ನೀವು ಶ್ರೀಮದಾಚಾರ್ಯ ಗೀತಾ ಭಾಷ್ಯಕ್ಕೆ ಮಾತ್ರ ಮಾಡ್ಯಾರ. ಏವಂ ನಾರಾಯಣ ಸೂತ್ರ ಭಾಷೆಯೊಳಗೆ ಮಾಡ್ಯಾರ, ಇದಕ್ಕೆ ಮಾಡ್ಯಾರ. ಅದಕ್ಕೆ ಅಲ್ಲಿಯೂ ಮಾಡಿರ್ತಾರೆ. ಗ್ರಂಥ ನಿವೇಶನ ಯಾಕೆ ಮಾಡಿಲ್ಲ ಅಂತಂದ್ರೆ ಅಲ್ಲಿ ವಿಷ್ಣು ಶಬ್ದ ಇದ್ದದ್ದರಿಂದ ಭಗವತೋ ನಾಮ ದೇವರ ನಾಮಸ್ಮರಣಕ್ಕಿಂತ ಕಿಂತತು ಅನ್ಯ ಮಂಗಲಂ ನಾಮ. ಸ್ವಾತಂತ್ರ್ಯಾದಿ ಗುಣ ವಿಶಿಷ್ಟನಾದಂಥ ಭಗವಂತನ್ನೇ ಸಂಕೀರ್ತನ ಮಾಡಿದಾಗ ಇದಕ್ಕಿಂತಲೂ ಹೆಚ್ಚಿನ ಮಗ ಜಗತ್ತಿನಾಗ ಉಂಟಾ? ಸಿಗನ ಕೇಳ್ತಾರೆ. ಬರೇ ವಿಷ್ಣು ಅಂದಿಲ್ಲ, ಸ್ವತಂತ್ರೋ ಭಗವಾನ್ ವಿಷ್ಣು. ಇದು ಇದಕ್ಕಿಂತ ಸ್ವಾತಂತ್ರ್ಯಾದಿ ಗುಣ ವಿಶಿಷ್ಟ ವಿಷ್ಣು ನಾಮಸ್ಮರಣಾತ್ ಅನ್ಯಂ ಕಿಂತದು ಅನ್ಯಂ ಮಂಗಲಂ ನಾಮ. ಇದಕ್ಕಿಂತಲೂ ಇನ್ನು ಹೊಸ ಮಂಗಲ ಯಾವುದಾದ ಹೇಳಿ ಪರಮ ಆಸ್ತಿಕತ್ವ ನವೀಯತೆ. ಏನು ಆಚಾರ್ಯ ಭಯಂಕರ ಪ್ರೀತಿ ಆಚಾರ್ಯರು ಪರಮ, ನಾವೆಲ್ಲ ಬರೀ ಸಾಮಾನ್ಯ ಆಸ್ತಿಕರು, ಅವರು ಪರಮ ಆಸ್ತಿಕರು, ವೃದ್ಧ ವೈಷ್ಣವರು. ವೃದ್ಧ ವೈಷ್ಣವರು ಅಂದ್ರೆ ವಿಷ್ಣು ಭಕ್ತಿ ಒಳಗೆ ಪರಿಪಕ್ವತೆ ಬಂದಿರ್ತಕ್ಕಂಥ ಎಷ್ಟು ಆ ಶ್ರೀಮದಾಚಾರ್ಯರ ಅಕ್ಷರಕ್ಕೂ ವರ್ಣಾಕ್ಷರ ಸಾರ್ಥಕ್ಯವನ್ನು ತೋರಿಸಿ ಅವರೇ ಪರಮಾಚಾರ್ಯರು ತೋರಿಸುವ ಒಂದು ಕೋಟ್ ನಿಷ್ಠ ಹೆಚ್ಚು ಕೊಟ್ಟಾರ. ಇದಕ್ಕೆ ಶ್ರೀಮದ್ ವಿಷ್ಣುಂಗಿ ನಿಷ್ಠ. ಆಚಾರ್ಯರಿಗೂ ವಿಷ್ಣು ಮೇಲೆ ಅಷ್ಟೇ ನಿಷ್ಠ. ಅಂದ್ರೆ ನಮಗೊಮ್ಮೆ ಅನಿಸ್ತಿರ್ತದೆ ಬೇರೆ ಬೇರೆ ಮತಾಚಾರ್ಯರ ಗ್ರಂಥಗಳಿಗೆ ಅವರು ಮುಂದಿನ ವ್ಯಾಖ್ಯಾನಕಾರ ಟೀಕಾ ಟಿಪ್ಪಣಿ ಮಾಡ್ಯಾರ. ನಮ್ಮಲ್ಲೇನು ಈ ಟೀಕೆಯನ್ನು ಮಾಡಿದವರು ಈ ವಿಶಿಷ್ಟ ಸ್ಥಾನಮಾನಗಳು, ಅವರು ವೃಂದಾವನಗಳು, ಅವರ ಪೂಜಾದಿಗಳು, ಅವರು ಕುಂತಿದ್ದ ಆರಾಧಕರು, ಇಷ್ಟು ಯಾವ ಮತಾಚಾರ್ಯ ನೀನು ಶಂಕರ ಭಾಷ್ಯಕ್ಕೆ ಭಾಮತೀಕಾರ ಟೀಕಾ ಬರ್ತಾರೆ, ವಿವರಣಕಾರ ಬರ್ತಾರೆ. ನಮ್ಮಲ್ಲಿ ಹೆಂಗೆ ಟೀಕಾಚಾರ ಹಂಗೆ ಅವರಿದ್ದಾರೆ. ಅವ್ರು ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲಿ ಹೆಂಗೆ ಭಾಷ್ಯ ಮಂಗಳ ಸುಧಾಮನ ಮಾಡ್ತಾರೆ. ಒಂದು ಸಲ ಕೇಳಿದೇನು ಮಂಗಳ ಭಾಷ್ಯ ಮಂಗಳ ಅಂತ ಹಂಗಿಲ್ಲ ಹಂಗಿಲ್ಲ. ಇನ್ನು ಭಾಷೆ ಬಿಟ್ಬಿಡ್ರಿ, ಶಂಕರ ಭಾಷ್ಯಾದಿಗಳಿಗೆ ಬರೆದಿರತಕ್ಕಂಥ ವಿಸ್ತೃತ ಟೀಕಾಗಳೇನವ, ಭಾಮತಿ ಟೀಕಾ ಅದ್ಭುತ. ಅದು ಒಂದು ದಿವಸನೇ ಭಾಮತಿ ಮಂಗಳ, ನಮ್ಮಲ್ಲಿ ಹೆಂಗೆ ಸುಧಾಮಂಗಳ ಅಂತ ನ್ಯಾಯಸುಧ ಟೀಕಾಚಾರ್ಯ ಒಂದೂ ಇಲ್ಲದೆ ಆಮೇಲೆ ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಹೆಸರೇ ಗೊತ್ತಿಲ್ಲ ಯಾರಿಗೆ. ನಮ್ಮಲ್ಲಿ ಮಾತ್ರ ಆ ಮೂಲ ವೇದವ್ಯಾಸರು, ಅವರ ಗ್ರಂಥಕ್ಕೆ ಭಾಷ್ಯಕಾರ ಮಂಗಳ, ವೇದವ್ಯಾಸರು ಭಾಷ್ಯಕಾರರ ಮೇಲೆ ಬರೆದಿರ್ತಕ್ಕಂಥ ಟೀಕಾ ಟಿಪ್ಪಣಿಕಾರರ ಮಂಗಳ, ಪರಿಮಳ ಮಂಗಳ ಅಂತ ನಾವು 108 ಮಂಗಳ ಇಟ್ಕೊಳ್ತೀವಿ. ನ್ಯಾಸಾ ಮಂಗಳ ಅಂದ್ರೆ ಏನದು? ಆಚಾರ್ಯ ಗ್ರಂಥದ ಟೀಕಾ ಮಂಗಳ ಅಂತ. ಇಂಥ ಟೀಕೆಗಳು ಬೇರೆ ಮತಾಚಾರದಲ್ಲಿ ಏನೇನು ಒಂದೇ ಒಂದಾದ್ರೂ ಮಂಗಳ ಅಂತದ ಇದೇನು ತೋರಿಸ್ಕೊಡ್ತಾರೆ. ಇಲ್ಲಿ ಪರಮ ಮಂಗಳಕರನಾದ ಭಗವಂತನ ಅಸಾಧಾರಣ ಗುಣಗಳ ಸ್ಥಾಪನ ಆಗಿದೆ. ಅಲ್ಲೇ ಪರಮ ಮಂಗಳಕರವಾದಂತಹ ಭಗವಂತನ ಗುಣಗಳ ನಿರಾಕರಣ ಆಗಿದೆ. ಮಂಗಳ ಹೆಂಗಾಗ್ತದೆ? ದೇವರಿಗೆ ಗುಣಗಳಿಲ್ಲ, ಆಕಾರವಿಲ್ಲ, ನಿರ್ಗುಣ, ನಿರಾಕಾರ. ಇನ್ನು ಉಳಿದು ಬಿಡೋದು ಜಗತ್ತು, ಅದು ಸುಳ್ಳು. ದೇವರ ಜಗತ್ತು ಸೃಷ್ಟಿ ಜಗತ್ತು ಸುಳ್ಳು. ದೇವರ ಕಾರ್ಯಗಳಿಗೆ ನಿಷೇಧ,
ದೇವರ ಕರ್ತೃತ್ವ ಶಕ್ತಿಗೆ ನಿಷೇಧ, ದೇವರ ಅಸಾಧಾರಣ ಗುಣಗಳಿಗೆ ನಿಷೇಧ. ನಿಮ್ಮನ್ನು ಹೆಂಗನ್ತದೆ? ನಿಮ್ಮನ್ನು ಕರೆದು ಅದ್ಭುತ ಕವಿಗಳು, ಅಸಾಧಾರಣ ವಿದ್ಯಾ ಇದ್ದವರು, ಅಜ್ಜಿಯಾರವರು ಇದ್ದಾರೆ, ಕರೆದು ಅವರಿಗೆ ಭಾರ ತುರಾಯಿ ಕೊಟ್ಟು ನಾವು ಅವರಿಗೆ ಸತ್ಕಾರ ಅಂತ ಕರೆದು ಇವರು ಬರೆದ ಗ್ರಂಥ ಎಲ್ಲ ಬೋಗಸವ, ಅವ್ರಿಗೇನೂ ಅರ್ಥ ಇಲ್ಲ. ಅವ್ರು ನಿಷ್ಕ್ರಿಯ, ನಿರಾಕಾರ, ನಿರ್ಗುಣ, ನಿಸ್ಸತ್ವ ಅಂತಿಷ್ಟು ಹೇಳಿ ಹಾರ ಹಾಕೋದಲ್ಲ. ಹಂಗ ದೇವರಿದ್ದಾನೆ. ಆ ದೇವ್ರಿಗೇನಿಲ್ಲ, ಅವನೇ ತಮ್ಮ ಕೈಯ ಕಾಲ ಕಣ್ಣ ಹೋಗ ಅವನೇ ಹೋಗಿ ಕೈಯ ಕಾಲ ಬೇಡ, ಚಲೋ ಗುಣ ಅದೇ, ಅವು ಗುಣನೂ ಇಲ್ಲ, ನಿರಾಕಾರ ನಿರ್ಗುಣ ಶಕ್ತಿನೇ ಇಲ್ಲ. ಇಲ್ಲ ನಿಷ್ಕ್ರಿಯ, ಯಾವ ಶಕ್ತಿನೇ ಇಲ್ಲ. ಅದು ದೇವರು. ಇಂಥ ಗ್ರಂಥಗಳ ಮಂಗಳ ಮಾಡಿ ಬರ್ತದೆ. ನೋಡ್ಬಾಯಿ ಭಾಗ ಹಾಕ್ತೀವಿ, ನೋಡಿ ಕಟ್ ಮಾಡಿ ಹಾಕಿ ಮತ್ತು ನಾಳೆ ನಮ್ಗೆ ಅದು ನಾಲ್ಕಿದೆ, ಅದನ್ನು ಇಲ್ಲ ಹಾಕಿ, ಏನು ತಪ್ಪಿಲ್ಲ, ಏನು ತಪ್ಪು ಏನಿಲ್ಲ. ನಾ ಐ ವಿಲ್ ಫೇಸ್ ಇಟ್. ನಾ ಅದನ್ನು ಮಾಡ್ತೀನಿ, ನಾ ಅವಶ್ಯವಾಗಿ ಮಾಡ್ತೀವೋ ಅಲ್ಲ. ಇದನ್ನು ಒಮ್ಮೆ ನಾನು ಹೋಗಿದ್ದೆ ನಿರ್ಭೂನಗರ, ಅಲ್ಲೇ ಒಂದು ಮಾತಾಡಿದ್ದ. ಧರ್ಮದ ಆರಾಧನೆ ಇತ್ತು. ಆರಾಧನೆ ಇದ್ದ ಜಗತ್ಕರ್ತೃತ್ವ, ಜಗತ್ ಸೃಷ್ಟಿಕರ್ತೃತ್ವ ಧರ್ಮದಲ್ಲಿ ಸತ್ಯವದಲ್ಲಿ, ದೇವರಲ್ಲಿ ಮಹಾಪುರುಷತ್ವ ಸತ್ಯದಲ್ಲಿ, ದೇವತ್ವ ಎಂಬ ಧರ್ಮ, ಸರ್ವೋತ್ತಮತ್ವ ಎಂಬ ಧರ್ಮ ದೇವರು ಸತ್ಯವುದು, ರೂಪಿತ್ವ, ಅದ್ಭುತವಾದ ಸೌಂದರ್ಯ ಎಂಬ ದೇವರಿಗೆ ಒಂದು ಧರ್ಮ, ಕೌಶಲ್ಯ ಎಂಬ ಧರ್ಮ. ಇದೆಲ್ಲ ದೇವರ ಧರ್ಮಗಳು ಸತ್ಯ ಅಂತ ಪ್ರತಿಪಾದನ ಮಾಡಿದ ಸಿದ್ಧಾಂತ ಸತ್ಯ ಧರ್ಮ ಸಿದ್ಧಾಂತ. ಆ ಸತ್ಯ ಧರ್ಮ ಯಾರಂತಂದ್ರೆ ಸಾಕ್ಷಾತ್ ಪರಮಾತ್ಮ ಸತ್ಯ ಧರ್ಮ. ಸತ್ಯಾಹ ಧರ್ಮಾಹ ಯಸ್ಮಿನ್ ಅಂತ ಆ ಸತ್ಯ ಧರ್ಮ ಇದೆಲ್ಲ ಹೇಳ್ಯಾರ. ಈಶಾವಾಸ್ಯ ಉಪನಿಷತ್ತು ಸತ್ಯ ಧರ್ಮಾಯ ದೃಷ್ಟಯೇ ವಂಚಾಯ. ಈಶಾವಾಸ್ಯ ಉಪನಿಷತ್ತಿನ ಒಳಗೆ ಹೇ ಪರಮಾತ್ಮ ಸತ್ಯ ಧರ್ಮಾಯ, ನಿನ್ನ ಧರ್ಮಗಳ ಸತ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ಭಗವದ್ಭಕ್ತರಿಗೆ ನಿನ್ನ ಅದ್ಭುತವಾದಂತಹ ರೂಪವನ್ನು ತೋರಿಸು. ಹಿರಣ್ಮಯೇನ ಪಾತ್ರೇನ ಸತ್ಯಶ್ಚಾಪಿ ಹಿತಮ್ಮುಖಂ ತತ್ವಂ ಪೂರ್ಣಂ ಅಪ ಸತ್ಯ ಧರ್ಮಾಯ ದೃಷ್ಟಯೇ. ನಿತ್ಯ ಜಗದ್ರಾತ್ರಿ ನಿತ್ಯಾಯ ಜ್ಞಾನಮೂರ್ತಿ ನೋಡಿ, ಜ್ಞಾನಮೂರ್ತಿ. ಇವೆಲ್ಲ ದೇವರ ಧರ್ಮಗಳು ಸತ್ಯವ ಅಂತ ವೇದ ಹೇಳ್ತದೆ. ಸತ್ಯಸ್ಸೋ ಅಶ್ಯ ಮಹಿಮಾ ಅಂತ ವೇದ ಹೇಳ್ತದೆ. ಅಸ್ಯ ಮಹಿಮಾ ಸತ್ಯ ವೇದ ಹೇಳ್ತದೆ. ಈ ಎಲ್ಲ ದೇವರ ಧರ್ಮಗಳು ಸತ್ಯವಂತ ಪ್ರತಿಪಾದನೆ ಮಾಡಿದವರು ಯಾರು? ಅವ್ರು ಸತ್ಯದ. ಅಂಥ ಸತ್ಯ ಧರ್ಮನಾದಂತಹ ಪರಮಾತ್ಮ ಸತ್ಯ ಧರ್ಮ ಯಸ್ಯ ಹೃದಯ ಸಹ ಸತ್ಯ ಧರ್ಮ ತೀರ್ಥ. ಸತ್ಯ ಧರ್ಮ ಸತ್ಯವಾದಂತಹ ಧರ್ಮಗಳುಳ್ಳ ಭಗವಂತ ಮತ್ತು ವಾಯುದೇವರು ಯಾರ ಒಳಗಿದ್ದಾನೋ ಸತ್ಯ ಧರ್ಮ. ಇನ್ನೂ ಒಂದು 5-6 ಸಮಾಸಗಳನ್ನು ಮಾಡಿ ಸತ್ಯ ಧರ್ಮರು ಸಾಕ್ಷಾತ್ ಇವರಿದ್ದಾರೆ. ಇನ್ನು ಈ ಭಾಗ ತಗೊಂಡು ಸತ್ಯ ಧರ್ಮ ಅಂದ್ರೇನು? ಭಗವಂತನು ಹೇಳಿದ ಎಲ್ಲ ಶ್ರುತಿ ಸ್ಮೃತಿ ಉಕ್ತ ಆಚಾರ ವಿಚಾರ ಸಂಧ್ಯಾನ ಧರ್ಮದಲ್ಲಿ ಸ್ವೇ ಕರ್ಮ ಸಂಧ್ಯಾದಿ ಕರ್ಮಗಳು. ಆ ಸಂಧ್ಯಾ ಸತ್ಯ ಆಗದೇ ಇದ್ರೆ ನಿಮಗೆ ಸಂಧ್ಯಾ ಬಿಟ್ಟದ ಪಾಪ ಬರ್ತದೆ. ದೇವರ ಪೂಜಾ ಎಂಬ ಧರ್ಮ ಏನು? ದೇವ್ರ ಪೂಜಾ ಮಾಡೋ ಸತ್ಯದವ್ರೆ ಸತ್ಯ, ಈ ಕ್ರಿಯಾ ಸತ್ಯದ ಈ ಕ್ರಿಯಾ ಸತ್ಯ ಆಗದೆ ಇರ್ತದೆ. ಪುಣ್ಯ ಬರ್ತದೇನೋ? ಪುಣ್ಯ ಬರ್ತದೆ ಅರ್ಥ ಏನ? ಸತ್ಯದ ಅನ್ನೋದು ನೀರು ಕುಡಿದ್ರೆ ನೀರಿಗೆ ಹೋಯ್ತು, ನಮ್ಮ ನೀರೇನಾಯ್ತು? ಸತ್ಯ. ಹಾಗಾದ್ರೆ ನಮ್ಮ ಪುಣ್ಯ ಬಂದದಂದ್ರೆ ಪುಣ್ಯ ಕಾರಣ ಯಾವುದು? ಧರ್ಮ ಧರ್ಮ. ಧರ್ಮ ಧರ್ಮ ಸತ್ಯನೇ ಬೇಕು. ಧರ್ಮಗಳು ಸುಳ್ಳಾದ್ರೆ ಬರೋ ಪುಣ್ಯ ಪಾಪ ಅಂತಾರೆ. ಆ ಪುಣ್ಯ ಪಾಪಗಳು ಸುಳ್ಳಾದ್ರೆ ಸ್ವರ್ಗ ಹೆಂಗೆ ಬರ್ತದೆ?
ಆದ ಕಾರಣ ನಾವು ಮಾಡುವ ಸಂಧ್ಯಾದಿ ಕರ್ಮಗಳು, ನಾವು ಮಾಡುವ ದೇವತಾ ಆಚರಣೆಗಳು, ಯಜ್ಞ ಯಾಗಾದಿಗಳು, ದಾನ ದಕ್ಷಿಣೆಗಳು, ಬ್ರಾಹ್ಮಣ ಭೋಜನಾದಿಗಳು, ತೀರ್ಥಯಾತ್ರಾದಿಗಳು, ಇನ್ನಿತರ ಎಸೆಟ್ರಾ ಇಲ್ಲಿ ಏನೇನವ ಇವೆಲ್ಲ ಧರ್ಮಗಳು ಸತ್ಯವ. ಕಾರ್ಯಧರ್ಮ ಅದು ಗುಣಧರ್ಮ. ಈ ಧರ್ಮಗಳ ಸತ್ಯವ ತಿಳ್ಕೊಂಡೇನೆ ಪುಣ್ಯ. ಈ ಶಾಸ್ತ್ರಗಳು ವಿಧಾನ ಮಾಡ್ಯಾರ. ಸತ್ಯಂ ವದ ಧರ್ಮಂ ಚರ. ಶಾಸ್ತ್ರ ವಿಧಾನ ಯಾಕೆ ಮಾಡಿದ್ದಾರೆ? ನೀನು ಸತ್ಯ ಮಾತನಾಡು ಧರ್ಮದಲ್ಲಿ, ನಡೆದಂತೆ ನುಡಿ ಧರ್ಮದಲ್ಲಿ, ಸುಳ್ಳು ಸತ್ಯವೇ. ಸತ್ಯ ಒಂದು ಸತ್ಯ ಆಗದೇ ಇದ್ರೆ ವಿಧಾನ ಹೆಂಗೆ ಮಾಡ್ತಾರೆ? ವೇದ ವಿಧಾನ ಮಾಡಿದಂದ್ರೆ ಏನಾಯಿತು? ಸತ್ಯದ ಇನ್ನು ಧರ್ಮ ಕರ್ಮಗಳೂ ಸತ್ಯ, ಸತ್ಯ, ಇದನ್ನು ವಿಧಾನ ಮಾಡಿದ ದೇವರ ಮಹಿಮೆಯೂ ಸತ್ಯ. ಗುಣವೂ ಸತ್ಯ, ಇದೆಲ್ಲವನ್ನು ಸಿದ್ಧ ಸ್ಥಾಪನ ಮಾಡಿದ ಮಧ್ವಾಚಾರ್ಯ ಸತ್ಯ ಧರ್ಮ. ಅದು ಸತ್ಯ. ಆ ಮಧ್ವಾಚಾರ್ಯ ಪರಂಪರೆಯನ್ನು ಅನುಚಾರ ಮತ್ತೆ ಧರ್ಮತೀರ್ಥ ಸತ್ಯ ಧರ್ಮರೇ ಅವರು. ಹಿಂಗೆಲ್ಲ ಹೇಳಿ ಈ ಶರಣ ಮುಂಬೈ ಏನಾಗ್ತಿದ್ರು ಅವ ಏನಾಯ್ತು ಅನ್ಸುತ್ತೋ. ಆದರೆ ಈ ದೇವರಲ್ಲಿ ಗುಣಗಳಿಲ್ಲ, ದೇವರಲ್ಲಿ ಯಾವ ಧರ್ಮಗಳಿಲ್ಲ ಅಂತ ದೇವರ ಧರ್ಮಗಳನ್ನು ನಿರಾಕರಣೆ ಮಾಡಿದ ಸಿದ್ಧಾಂತಗಳು. ಅಷ್ಟೇ ಅಲ್ಲ, ದೇವರ ಸೃಷ್ಟಿ ಮಾಡಿದ ಜಗತ್ತದಲ್ಲ, ಜಗತ್ತಿನ ಒಳಗೆ ಜಗತ್ಸುಳ್ಳು ಅಂತಾರ, ಜಗತ್ತಿನೊಳಗಿದ್ದ ಈ ಅದ್ಭುತವಾದಂತಹ ಬ್ರಹ್ಮಾಂಡತ್ವ, ಇಲ್ಲಿದ್ದ ಪಂಚಭೂತಗಳು, ಪಂಚಧರ್ಮಾತ್ಮಗಳು, ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇದನ್ನು ನಡೆಸ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು, ಒಟ್ಟೆ ಈ ಗ್ಯಾಲಕ್ಸಿ ಅದನ್ನು 14 ಲೋಕ, ಇದೆಲ್ಲವೂ ಸುಳ್ಳು. ಇದನ್ನು ನಿರ್ಮಾಣ ಮಾಡಿದ ದೇವರ ಮಹಿಮಾನೂ ಸುಳ್ಳು. ಈಗ ಜಗತ್ತೇ ಸುಳ್ಳು. ಜಗನ್ ನಿರ್ಮಾಣ ಮಾಡಿದ ಪರಮಾತ್ಮನ ಮಹಿಮೆ ಸುಳ್ಳು ಅಂತ ಕೆಲವು ಮತಗಳು ಹೇಳ್ತಾರೆ. ನಾನೇನು ಹೇಳಿದ್ದು ಇಷ್ಟೇ ಹೇಳಿದ್ರು ಸರಿ ಆಗ್ತಿತ್ತು. ಇದಕ್ಕಿಂತ ಮುಂದೆ ಹೋಗಿ ಏನು ಹೇಳ್ತಾರೆ? ಜಗತ್ತು ಸುಳ್ಳು, ಜಗತ್ ಮಿಥ್ಯಾ ಅಂತ ಕೆಲವರು ಹೇಳ್ತಾರೆ. ಅದು ಜಗತ್ತು ಸುಳ್ಳು ಅಂದಾಗ ಜಗದ್ಗುರುಗಳು ಅಂತ ಹೇಳ್ತಾರೆ. ಮತ್ತು ಜಗತ್ತು ಸುಳ್ಳು ಅಂದ ಮೇಲೆ ಮತ್ತು ಇಂಥ ಸುಳ್ಳಾದ ಜಗತ್ತಿಗೆ ಗುರುಗಳು ಹೆಂಗಾಗ್ತಾರೆ? ಮಿಥ್ಯಾ ಜಗದ್ಗುರುಗಳು ಅಂತ ಆಗ್ತಾರೆ. ಹೀಗೆ ಜಗತ್ ಸುಳ್ಳು ಅಂತಕ್ಕಂಥದ್ದು ಇದು. ನಾ ಯಾರ ಹೆಸರು ತೊಗೊಂಡಿದ್ದು ಒಟ್ಟು ಏನೋ ಅದೇನೋ ಇಲ್ಲಿ ಬಂದಾಗ ಏನೋ ಹೇಳಿದ್ರು. ಇಲ್ಲ ಅವ್ರೇನೋ ಅಂದಾರ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಮಾಯಾವಾದ ಮತ್ತದ ಒಳಗಿನ ರಹಸ್ಯ ಗೊತ್ತಿಲ್ಲ. ನಾವು ವ್ಯಾವಹಾರಿಕ ಸತ್ಯ ಅಂತ ಓದ್ತೀವಿ. ಇವತ್ತಿನ ನಮಗೆ ಪಾಠ ಅದೇ ಹೇಳ್ತೀವಿ. ಇದು ಅಲ್ಲ, ವ್ಯಾವಹಾರಿಕ ಸತ್ಯ ಅಂತ ನಾವು ಓದ್ತೀವೋ. ವ್ಯಾವಹಾರಿಕ ಸತ್ಯ ಅಂದರೆ ಏನು? ಜಗತ್ತೆಲ್ಲವೂ ಮಿಥ್ಯಾ ಅಂತಂದ್ರು. ಹಿಂಗೆ ಆಕ್ಷೇಪ ಬಂದಾಗ ವ್ಯಾವಹಾರಿಕ ಸತ್ಯ ಹೇಳೋದು. ಸರಿ, ವ್ಯಾವಹಾರ ಸತ್ಯ ಅಂದರೆ ವ್ಯವಹಾರ ನಿರ್ವಹಣೆ ಮಾಡಲಿಕ್ಕೆ ಒಂದು ಬೇಕಾದ ಪರಿಸ್ಥಿತಿ. ಹೋಗಿ ಹೀಗಾದ್ರೆ ಅದಕ್ಕೆ ಕೇಳ್ತಾರೆ, ನಾ ಕೇಳಿದ್ದೆ. ಒಂದು ವ್ಯವಹಾರ ಆಗಬೇಕಾದ್ರೆ ವ್ಯವಸ್ಥೀಯಮಾನವಾದಂತಹ ವಸ್ತುಗಳು ಸತ್ಯ ಇರಬೇಕು. ಇರ್ಬೇಕು. ಈಗ ನಾನು ಪಾಠಶಾಲೆ ನೀವು ಕೇಳಿದ್ರಿ, ಇನ್ನೊಂದು ವ್ಯವಹಾರ ನಾ ಹೇಳೋದು ಕೇಳೋದು. ನೀವು ಮುಂದೆ ಕೂತು ಕೇಳೋರು ಸತ್ಯ ಇರಬೇಕು, ನಾ ಹೇಳೋದು ಸತ್ಯ ಆಗಿದೆ. ಆಮೇಲೆ ನಾನು ನನ್ನ ಮಾತುಗಳು ನಿಮಗೆ ಕೇಳಿಸ್ತಿರ್ಬೇಕು. ನೀವು ಕೇಳಿದ್ದನ್ನ ಇದೆಲ್ಲ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಷಯ ಸತ್ಯ ಇರಬೇಕು, ಮಿಥ್ಯಾ ಇರಬೇಕು. ಜಗತ್ತಿನೊಳಗೆ ವ್ಯವಹಾರ ಎಲ್ಲಿ ನಡೀತದೆ? ಸತ್ಯ ವಸ್ತುಗಳಲ್ಲಿ ಮಾತ್ರ. ನಾನು ನೀವು ಮತ್ತಿಷ್ಟು ನಮ್ಮ ಸಿದ್ಧಾಂತ ಗಟ್ಟಿ ಮಾಡ್ದಂಗೆ ಆಯ್ತು. ವ್ಯಾವಹಾರಿಕ ಸತ್ಯ ಅಂತಂದ್ರೆ ಏನಾಯ್ತು? ವ್ಯವಸ್ಥೀಯಮಾನವಾದಂತಹ ಎಲ್ಲ ಕ್ರಿಯೆಗಳು, ವಸ್ತುಗಳು. ನೀವು ನೀರಿನಕ್ಕೆ ಅಂತ ನಮ್ಮ ಮನೆಗೆ ಬರ್ತೀವಿ, ಅಚ್ಚಾ ನೀರು ಕೊಡ್ರಿ, ನೀವು ಹೇಳೋ ವ್ಯವಹಾರ ಮಾಡಿ, ನಾ ಕೇಳೋ ವ್ಯವಹಾರ ಮಾಡಿ. ಅಲ್ಲಿಗೆ ನಿಂತೇನೋ ಒಳಗೆ ಹೋಗಿ ನೀರು ತೊಗೊಂಬಂದು ಪಾನಕಾನು ಕೊಟ್ಟು ಸ್ವಲ್ಪ ಅವಲಕ್ಕಿನೂ ಕೊಟ್ಟು ನೀವು ತಿಂದು ಆಚಾರ ನಂಗೆ ಹೇಳ್ತೀವಿ ಆರಾಮಾಯ್ತು. ನಿಮಗೆ ಅರ್ಥಕ್ರಿಯಾಕಾರಿ ಅಂತ. ಜಗತ್ತಿನಾಗ ಸತ್ಯ ಅಂದರೆ ಏನು? ಅರ್ಥಕ್ರಿಯಾಕಾರಿ ಅಂದ್ರೆ ವರ್ಕೌಟ್ ಆಗ್ತದೆ. ನಾವು ನಂಬುದು ಇದೇನು ಇದು ಅದಲ್ಲ, ಹೇಳಿದ್ದು ಕೇಳಿದ್ದು ಸತ್ಯ ಅಂದ್ರೆ ನಿಮಗದು ಪ್ರತಿಕ್ರಿಯೆ ಅದಲ್ಲ, ಫಲ, ಪ್ರಯೋಜನ ಪೂರ್ಣ ಆಗೋದೇ ಅರ್ಥಕ್ರಿಯೆ. ನಾ ಹೇಳಿದ್ಕೊಂಡು ನೀವು ಗೋಣಗಳು ಹೇಳ್ತೀವಿ ಅರ್ಥಕ್ರಿಯಾಕಾರಿ ವರ್ಕೌಟ್ ಅಂದ್ರೆ ನಾ ಹೇಳಿದ ವರ್ಕೌಟ್ ಇದಕ್ಕೆ ಅರ್ಥಕ್ರಿಯಾಕಾರಿ ನಿಮ್ಮಲ್ಲಿ. ಈ ಅರ್ಥಕ್ರಿಯಾಕಾರಿ ಈ ಸತ್ಯ ಹೋದಲ್ಲ, ಜಗತ್ತಿನಾಗ ಸತ್ಯ ಅಂದರೆ ಏನು ಹೇಳಿ? ಅರ್ಥಕ್ರಿಯಾಕಾರಿ ನಮ್ಮ ಪ್ರಯೋಜನಗಳು ಸತ್ಯ ಆಗ್ತದೆ, ಇಲ್ಲ ವರ್ಕೌಟ್ ಆಗ್ತದೆ.
ಇದಕ್ಕಿಂತ ಬಿಟ್ಟು ಜಗತ್ತಿನ ಸತ್ಯ ಜಗತ್ತಿನ ಏನಾದರೂ ಅದ ಅರ್ಥಕ್ರಿಯಾಕಾರಿಯಾಗಿ ಜಗತ್ತಿನ ಒಳಗೆ ಬಾಧ್ಯವಾದದ್ದು ಎಂದು ಅರ್ಥಕ್ರಿಯಾಕಾರಿ ಆಗಂಗಿಲ್ಲ. ಬಾಧ್ಯಂ ಅರ್ಥಕ್ರಿಯಾಕಾರಿ ಅಂತ ಆಚಾರ್ಯಗಳ ಹಂಗೆ ಶಿಂಪಿಯಲ್ಲಿ ನೀವು ಬೆಳೆಯನ್ನು ಆ ಬೆಳೆ ಸತ್ತಿನ ಸುಳ್ಳರು ಸುಳ್ಳು ಆ ಎಂದಾದ್ರೂ ಆ ಸುಳ್ಳಾದ ಬೆಳ್ಳಿ ತಗೊಂಡು ಅಂಗಡಿಯಾಗ ಹೋಗಿ ನಮ್ಮ ಮನೆ ಮುಂದೆ ಮುಂಜಿ ಹೋದಾರಪ್ಪ ಅಂತ ವಾಟ್ಕ ಮಾಡಿಕೊಡ್ರಿ ಇಲ್ಲದೆ ಸರಿ ವರ್ಕೌಟ್ ಆಗತ್ತೆ. ಯಾಕಂದ್ರೆ ಅದು ಬೆಳ್ಳಿ ಎಲ್ಲಿ ತೊಗೊಂಬರ್ತಿಲ್ಲ ಅಲ್ಲೆಲ್ಲ ತೋರಿಸ್ತಾನೆ ಬರ್ರಿ ಕಾಣ್ಲಿಕ್ಕೆ ಅವ್ನು ಕರ್ಕೊಂಡು ಹೋಗಿ ಹೋಗಿ ಅದು ನೋಡ್ಲಿಕ್ಕೆ ಅಷ್ಟೇ ಅದ ಅದು ಇಲ್ಲ ವ್ಯಾವಹಾರಿಕವಾಗಿ ತಿಳ್ಕೋದಿ ಸುಳ್ಳು ಅದ ಖರೆ ವ್ಯವಹಾರಪ್ಪ ಮುಂಜಿ ಎಂಬಂಥ ವ್ಯವಹಾರ ಅರ್ಥಕ್ರಿಯೆ ಆಗಲ್ಲ. ಆ ವ್ಯವಹಾರಕ್ಕೆ ಅಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಖರೆ ಆಗ್ಬೇಕಲ್ಲ ಅದೆಲ್ಲ ಇಲ್ಲ ವ್ಯಾವಹಾರಿಕ. ಸುಳ್ಳಿನ ಆಟ. ನೀವು ಸುಳ್ಳಲ್ಲ ಸುಳ್ಳಿದ್ದದ್ದನ್ನು ಏನು ಮಾಡ್ತೀವಿ ಬೆಳ್ಳಿ ತೊಗೊಂಬರ್ತೀವಿ ಅದು ವ್ಯವಹಾರ. ಅಂದರೆ ಜಗತ್ತಿನ ಒಳಗೆ ಸುಳ್ಳಾದದ್ದನ್ನು ವ್ಯವಹಾರ ಮಾಡಬಹುದೇ? ಇಲ್ಲ. ಇಲ್ಲ. ಅಂದ್ರೆ ವ್ಯವಹಾರ ಸತ್ಯ ಅಂದ್ರೆ ಏನಾಯ್ತು? ಸತ್ಯನೇ ಆಯ್ತು. ಅದಕ್ಕಂತಾನ ಇಲ್ಲ ಸುಳ್ಳಾದದ್ದು ವ್ಯವಹಾರಕ್ಕೆ ಎಷ್ಟೋ ಕಡೆ ಕಂಡು ಬಂದದ್ದು ಎಲ್ಲಿ ಕಂಡು ಬಂದ. ಈಗ ಅಲ್ಲಿ ದೂರಿಂದ ನೀವು ಹಗ್ಗ ನೋಡ್ತೀರಿ, ಹಾವು ಅಂತ ಖಬರಿ ಹಾವು ಒಮ್ಮೊಮ್ಮೆ ಚಕ್ರ ಬಂದು ಬೀಳ್ತೀವಿ. ಹಾವು ಹಗ್ಗದ ಅಲ್ಲಿ ಹಾವು ಇಲ್ಲ, ಸುಳ್ಳಾದ ಹಾವು ನೋಡಿ ನೀವೇನು ಮಾಡಿದ್ರಿ? ಕೆಳಗೆ ಬಿದ್ರಿ, ಅರ್ಥಕ್ರಿಯಾಕಾರಿ ಆಯ್ತು. ಜ್ಞಾನ ಸತ್ಯ. ನೋಡಿ ಎಷ್ಟು ಪಾಠ ಪ್ರಣಾಮ ಅಂದ್ರೆ ಅಲ್ಲಿ ಹಾವು ನೋಡಿ ಅವ ಬೆಚ್ಚಿ ಬಿದ್ದನು. ಹಾವದ ಜ್ಞಾನ ಆಗಿ ಬೆಚ್ಚಿ ಬಿದ್ದ. ಜ್ಞಾನ ಜ್ಞಾನ ಸತ್ಯನೇ ಅದ. ಜ್ಞಾನ ಸತ್ಯನೇ. ಆ ಹಾವೇನದಲ್ಲ, ಆ ಹಾವಲ್ಲಿಲ್ಲ. ಓಕೆ ಒಪ್ಕೋತೀವಿ. ಹಾವಿನ ಜ್ಞಾನ ಸತ್ಯ. ಸತ್ಯವಾದ ವಸ್ತುವಿಗೆ ಅರ್ಥಕ್ರಿಯೆ ಅಂದ್ರೆ ಬೆಚ್ಚಿ ಬಿದ್ದದ್ದು ಕೆಳಗೆ ಬಿದ್ದದ್ದು ಇದು ಅರ್ಥಕ್ರಿಯೆ ಆದಲ್ಲ. ಅರ್ಥಕ್ರಿಯೆ ಆಗಿ ಇದಾಗಿ ಜ್ಞಾನದಿಂದ ಜ್ಞಾನ ಸತ್ಯನೇ ಅದು. ಯಾವುದೇ ಒಂದು ಕಾಲದಾಗ ಸತ್ಯ ಇರಬೇಕು. ಹೌದು, ಇಲ್ಲೇ ಆ ವ್ಯವಹಾರ ಆಗಂಗಿಲ್ಲ. ಹಂಗೆ ಈಗ ಬಿದ್ದು ಬೀಳೋದು ವ್ಯವಹಾರ ಅದಲ್ಲ. ಅದು ಭಯ ವ್ಯವಹಾರ ಎದ್ರಿಂದ ಆದವ ಜ್ಞಾನ ಅವನೇ ಮಗ್ಬೇಕಿದ್ದ ಯಾಕೆ ಆಗಿಲ್ಲ? ಅವ ಹಗ್ಗದಲ್ಲಿ ಅದನ್ನು ಯಾಕೆ ಆದ? ಗೊತ್ತಿಲ್ಲ. ಆದ್ದರಿಂದ ಬಾಧ್ಯಂ ಅರ್ಥಕ್ರಿಯೆ. ಇನ್ನೊಂದು 5-6 ಸ್ಟೆಪ್ ಅವ. ಅವ್ರ ಮುಂದೆ ಮತ್ತೆ ಇಷ್ಟು ಮತ್ತೆ ಅವರು ಮಾತಾಡ್ತಾರೆ, ನಾವು ಉತ್ತರ ಕೊಡ್ತೀವಿ. ನಾವು ಮುಂದೆ ಭಾಳ ಹೇಳಂಗಿಲ್ಲ. ಇದು ಮತ್ತೆ ನಮ್ಮ ಮುಂದೆ ಬಂದ್ರೆ ಮತ್ತೆ ಹೇಳ್ತಾರೆ. 3-4 ಸ್ಟೆಪ್ ಅವ ಇದೆ ಹಿಂದೆ ಏನ್ರಿ. ಮತ್ತು ಇಲ್ಲಿಗೆ ನಾವು ಬಿಟ್ಟಿಲ್ಲ ಅದನ್ನು. ಇಲ್ಲ ಮತ್ತೆ ಇದಕ್ಕೂ ನಮ್ಮ ಉತ್ತರ ಹೇಳು. ಉತ್ತರ ಏನು ಪ್ರಶ್ನೆ ಕೇಳಿ ಕೇಳ್ತಾರೆ. ನಮಗೆ ಕೇಳ್ಬೇಕು. ಮತ್ತೆ ಯಾರು ಅಂದಾರ ಅವ್ರು ಕೇಳಿ. ಯಾರೋ ಮಂದಿ ಮುಂದೆ ಈ ಡಾಕ್ಟರ್ ಅಂತ ಕೂತು ಅವ್ರ ಮುಂದೆ ಅಂದ್ರೆ ಇರ್ಬೇಕು. ಇವ್ರು ಹೋದಾಗ ಅವ್ರ ಮುಂದೆ ಅಂದಾರ ನಾನು ನಾನು ಕಲಿಸ್ಬೇಕಾಗಿತ್ತು ಕಟ್ಟಿ ಹೇಳ್ದ. ಅವ್ರು ನಂದು ಇರಬೇಕು. ಅಂದೆ ನನ್ನ ಮುಂದೆ ಕಲಿಸ್ಬ ಹೇಳ. ಇದ್ರೊಳಗೆ ವಾದ ವಿವಾದ ದೊಡ್ಡ ಸ್ಥಿತಿ ಸೋತರು ಗೆದ್ರು ಏನೂ ಇದ್ರೊಳಗಿಲ್ಲ. ಈ ಜಿಜ್ಞಾಸ ನಮ್ಮದು ತಪ್ಪಿಲ್ಲ, ಅವರು ತಪ್ಪಿಲ್ಲ. ಇದ್ರೊಳಗೆ ಯಾವುದೋ ಪ್ರತಿಷ್ಠಾ ಈಗೋ ಏನು ಇಲ್ಲೇ ಇಲ್ಲ. ಚರ್ಚಾ ನಡೆದ ಚರ್ಚೆಯಲ್ಲಿ ವಿಷಯಗಳು ನಡೀತಾವೆ ಇಷ್ಟೇ. ಅದನ್ನು ಭಾಳ ಈಸಿ ಗೋಯಿಂಗ್ ಹೋಗ್ಬೇಕು ಅಂದರೆ ಯಾರನ್ನೂ ನಿಂದ ಮಾಡಬೇಕು, ನಿಂದ ಮಾಡಬಾರ್ದು. ಪರಮಾರ್ಥ ಸತ್ಯ. ಕರೆಕ್ಟ್. ಪಾರಮಾರ್ಥಿಕ ಸತ್ಯ ಪರಮಾರ್ಥ ಸತ್ಯ ಅವನು ಬ್ರಹ್ಮ ಒಬ್ಬನೇ. ಸರಿ, ಉಳಿದೆಲ್ಲ ನೀವು ಹೇಳಿದಾಕ್ಷಣ ನಾವು ಒಪ್ಪಬೇಕು, ಅದು ವಿಚಾರ ಮಾಡಬೇಕು. ಇಲ್ಲ ನಾವು ಪರಮ ಸತ್ಯ ಅಂತೀವಿ. ಏನು ಪರಮ ಸತ್ಯ ಅಂದರೆ ಹೇಳ. ಈಗ ವ್ಯಾವಹಾರಿಕ ಸತ್ಯಕ್ಕೆ ಅಂದಾಕ್ಷಣ ವ್ಯವಹಾರ ನಿರ್ವಹಣೆ ಮಾಡಲಿಕ್ಕೆ ಸತ್ಯ. ಅದಕ್ಕೆ ಒಂದು ಯಾರೋ ದೃಷ್ಟಾಂತ ಕೊಟ್ಟರು ಅಂತ ನಾ ಕೇಳಿದೆ. ಯಾವ ಸತ್ಯ ಅಂದರೆ ಒಂದು 5-6 ಮಂದಿ ನದಿ ಮುಂದೆ ನಿಂತಾರೆ. ಅಂಬಿಗೆ ಆದವ ಬಂದ, ನಾವು ಕೂತ್ಕೊಂಡ, ಅವ್ನು ಹೊಳಿ ದಾಟಿಸಿ ಅಲ್ಲಿ ಅವ್ರು ಹೋದ್ರು. ಆ ಕಡೆ ಅವ್ರು ಹೋದ್ರು. ಆಮೇಲೆ ವ್ಯವಹಾರ ಆಯ್ತು ದಾಟೋದು. ಮುಂದೆ ಆ ಕಡೆ ಹೋದ್ರೆ ಸುಳ್ಳ. ನನಗೆ ಅನ್ನಿಸ್ತದ ಇದನ್ನು ಯಾರಾದರೂ ಈ ದೃಷ್ಟಾಂತ ವ್ಯವಹಾರ ಸತ್ಯ ಅಂತ ಹಾಕಿದ್ರು ಅಲ್ರಿ. ಈಗ ನೀವು ದೊಡ್ಡ ಜ್ಞಾನಿಗಳ ಮನೆಗೆ ಬಂದಾಗ ಪಾಲ್ಪೂಜೆ ಮಾಡ್ತೀವಿ, ಬಂದರು ಪಾಲ್ಪೂಜೆ ಮಾಡ್ತೀವಿ, ಹಾರ ಹಾಕಿದ್ದೀವಿ, ಅವ್ರು ಹೋದ್ರು. ಅದನ್ನ ಅವರು ಸುಳ್ಳು ಅಂತ ಅನ್ಬೋದ? ಅಂದರೆ
ನಾವಾಡಿಗೆ ಬಂದು ಹುಟ್ಟು ಹಾಕ್ಯಾನ, ನಾವ ಕೂತೀವೋ ಹೋಗಿವೋ, ನಮ್ಗೆ ಅನುಭವ ಅದ, ಬರೀ ದಾಟೀವೋ, ದುಡ್ಡು ಕೊಟ್ಟಿದೆ. ಅದು ಮುಗೀತು, ಕೆಲಸ ಮುಗೀತು. ಕೆಲಸ ಮುಗಿದಾಕ್ಷಣ ಕೆಲ್ಸಗಳಲ್ಲ. ಆ ಕೆಲಸ ಸುಳ್ಳೇನು ಅವ್ವ ಅಪ್ಪ ನಮ್ಮನ್ನು ಹಡ್ದ. ಪಾರಿಭಾಷೆಗೆ ಬಂದಿದ್ದೀರಿ. ಆ ಪಾರಿಭಾಷೆಗೆ ಸತ್ಯ ಬಂದಿದ್ದೀರಿ. ಪ್ರಾತಿಭಾಷೆ ಪ್ರಾತಿಭಾಷೆ ಇದು ಶಿಂಪಿಯಲ್ಲಿ ಗುಣ ಬೆಳೆ ಬೆಳ್ಳಿ. ಯಾವ ತತ್ಕ್ಷಣ ಗೊತ್ತಾಗ್ತದ ಸುಳ್ಳಂತ ಅದು ಪ್ರಾತಿಭಾಷೆ. ಪ್ರಾತಿಭಾಷೆ ಅದರಲ್ಲಿ ಒಂದು ಇದು ಬ್ರಹ್ಮಜ್ಞಾನ ಆದ ನಂತರ ಜಗತ್ತೆಲ್ಲ ಸುಳ್ಳು ಅಂತ ಗೊತ್ತಾಗ್ತದೆ. ಅದು ಪರಮ. ಅವ್ರು ಹಿಂಗೆ ಅದೇನು ಹಂಗನಾಗಿತ್ತು. ಈಗೆಲ್ಲ ತಾತ್ಕಾಲಿಕವಾಗಿ ಸತ್ಯನೇ ಅದ. ಅಹಂ ಬ್ರಹ್ಮಾಸ್ಮಿ ಅಂತ ನಾವೆಲ್ಲ ಧ್ಯಾನ ಮಾಡ್ಕೊಂಡ ಮೇಲೆ ನಮಗದು ಜಗತ್ತೆಲ್ಲ ಸುಳ್ಳು ಅಂತ ಗೊತ್ತಾಗ್ತದೆ. ಸರಿ, ಮುಂದೆ ಸುಳ್ಳು ಅಂತ ಗೊತ್ತಾದ ಈ ಸುಳ್ಳದನು ಈ ಒಬ್ಬಾತ ಫೇಲ್ ಆಗಿದೆ. ಪೂರ್ಣ ಫೇಲ್ ಆಗಿದೆ. ಸಾರಿ ಅವು ಪಾಸ್ ಆಗ್ಯಾನ ಅಂತ ಒಂದು ವರ್ಷ ಒಳಗೆ ತೊಗೊಂಡು ಮುಂದೆ ಗೊತ್ತಾಗ. ಫೇಲ್ ಆಗಿಲ್ಲ. ಹಾಗಾದ್ರೆ ಗೊತ್ತಾಗುವ ತನಕ ಅವ ಫೇಲ್ ಆಗಿಲ್ಲ ಅಂತ ಏನು ಒಳ್ಳೆಯದು. ಫೇಲಿಯರ್. ಈಗ ನೀವು ಒಂದು 500 ರೂಪಾಯಿ ನೋಟ್ ಫೇಕ್ ಅದು ಚಲಾವಣೆ ಬಂತು, ಒಂದು ವರ್ಷ ಬಂತು, ಮುಂದೆ ಗೊತ್ತಾಯ್ತು ಒಂದು ಕಡೆಗೆ. ಹಾಗಾದ್ರೆ ಅಂದೇ ಸುಳ್ಳಾಯ್ತು, ಮೊದಲು ಸುಳ್ಳಿತ್ತು. ಸುಳ್ಳಾಯ್ತು. ನೀವು ಅದಕ್ಕೆ ಮುಂದೆ ಬ್ರಹ್ಮ ಸಾಕ್ಷಾತ್ಕಾರ ಆದ ನಂತರ ಸುಳ್ಳು ಅಂತ ಗೊತ್ತಾಗ್ತದೆ. ಸುಳ್ಳು ಅದನ್ನೆಲ್ಲ ಕೇಳಿ ಗೊತ್ತಾಗೋದು ಬಿಡುವುದು ಬೇರೆ. ವಸ್ತು ಸುಳ್ಳು ಅದನ್ನು ಇಲ್ಲ, ಹೆಸರು ಬೇರೆ ಇಟ್ಟ ತಕ್ಷಣ ಸುಳ್ಳುತನ ಹೋಗ್ತದೆ ಇಲ್ಲ. ಆ ಫೇಕ್ ನೋಟು ಒಂದು ವರ್ಷ ಎಲ್ಲೋ ಹೊರಗನೆ ಚಲಾವಣೆ ಆಗಿದೆ, ಮುಂದೆ ಕಂಡು ಹಿಡಿತಾರೆ ಸುಳ್ಳಂತ. ಸುಳ್ಳಂತ ಯಾಕಂದ್ರೆ ಸುಳ್ಳು ಇದ್ದದ್ದಕ್ಕೆ ಸುಳ್ಳು ಆಗ್ತದೆ. ಇಲ್ಲಿ ಇಷ್ಟೆಲ್ಲ ಮಂದಿ ಅದನ್ನು ಚಲಾವಣೆ ಮಾಡ್ಯಾರ, ಸತ್ಯ ಹಾಕಬಾರ್ದು. ವ್ಯವಹಾರ ಆಗಿದೆ. ಮೋಸ ಆಗಿದೆ, ಅದು ಮೋಸ ಆಗಿದೆ. ಆದರೆ ಮುಂದೆ ಗೊತ್ತಾದ ಅಕ್ಷರದ್ದು ಈಗ ಸತ್ಯನೇ ಹೆಂಗೆ ಆಗ್ತದೆ, ಸುಳ್ಳೇ ಇರ್ತದೆ, ಸುಳ್ಳದು. ಇನ್ನು ಮಾಡೋದು. ಮತ್ತು ಅವ್ವ ಅಪ್ಪ ನಮ್ಮನ್ನು ಹೆರ್ತಾರೆ, ನಾವು ಜಾಕಿ ಮಾಡ್ಯಾರ, ಪಾನ ಕೊಡು ಎಲ್ಲ ಮಾಡಿ ಮುಂದೆ ಅವ್ರು ಸತ್ತು ಇನ್ನು ಅವ್ರ ಕೆಲಸ ಮುಗಿತು. ಸುಳ್ಳು ಅಮ್ಯಾರ ಹೆಂಗೆ ದಾಟಿಸಿ ನಮ್ಮನ್ನು ಸುಳ್ಳು ಆಗ್ತದೆ. ಸುಳ್ಳು ಅದಕ್ಕೆ ಈ ಎಕ್ಸಾಂಪಲ್ ಕೊಟ್ಟಾರ, ಟೆಕ್ನಿಕ್ ಕೊಟ್ಟಾರ. ಯಾರ ಹೆಸರು ಹೇಳಂಗಿಲ್ಲ, ಜಗ ಸುಳ್ಳು. ಸುಳ್ಳು ಅನ್ನಲಿಕ್ಕೆ ಈ ದೃಷ್ಟಾಂತ ಸರಿ ಆಗ್ತದೆ ಇಲ್ಲ. ಅಲ್ಲಿ ಸುಳ್ಳು ಅದು ವ್ಯವಹಾರ. ಏನು ವ್ಯವಹಾರ? ವ್ಯವಹಾರ ಆಯಿತು, ವ್ಯವಹಾರ ಮುಗಿದ ಮೇಲೆ ಸುಳ್ಳು ಆಗ್ತಾರೆ ಅವರು. ಗಂಡ ಹೆಂಡತಿ ಲಗ್ನ ಆದರು, ಹಾರ ಹಾಕಿದ್ರು, ಹಾಕಿಬಿಟ್ಟು ಮುಂದೆ ಲಗ್ನ ಮುಗಿತು, ಸುಳ್ಳಾದ್ರು ಅವರಿಬ್ರು. ವ್ಯವಹಾರ ಆಯ್ತು, ಇಷ್ಟೇ ವ್ಯವಹಾರ ಆಯ್ತು. ಇದ್ರೆ ಮುಂದೆ ಬ್ರಹ್ಮ ಸಾಕ್ಷಾತ್ ಹೋದ್ರಿ. ಬ್ರಹ್ಮ ಸಾಕ್ಷಾತ್ ಆದ ನಂತರ ಬಾಧ ಬರ್ತದಂತ ತಿಳ್ಕೊಂಡು ನೀವು ಹೇಳ್ತೀವಿ ನಾವೆಲ್ಲ ಬ್ರಹ್ಮ ಸಾಕ್ಷಾತ್ಕಾರ ಭಾಳ ಮಂದಿಗೆ ಆಗಿದೆ, ವಶಿಷ್ಠರಿಗೆ ಆಗ್ಯದ ಇಲ್ಲ ಹಾಗೆ ಗೊತ್ತವರು ಸತ್ಯ ಜಗತ್ತಿನಾಗೇ ಇದ್ದಾರೆ. ಆದ್ದರಿಂದ ಒಂದು ಅನುಭವದು ಅನಿತ್ಯ. ಏನೋ ಅನಿತ್ಯ ಅಂತ, ಅನಿತ್ಯವಿದ್ದದ್ದು ಸುಳ್ಳಾಗ. ಬ್ರಹ್ಮ ಪಾರಮಾರ್ಥಿಕ ಸತ್ಯ ಎಂಬ ಶಬ್ದಕ್ಕೆ ನಿತ್ಯ ಸತ್ಯ, ಸರಿ ನಿತ್ಯ ಅಂತ ಅರ್ಥ ಮಾಡ್ರಿ. ನಾವೆಲ್ಲ ಅನಿತ್ಯ, ಅನಿತ್ಯ ವಸ್ತುಗಳು ಸುಳ್ಳಾಗಬೇಕು. ನಿತ್ಯ ವಸ್ತುಗಳು ಕೆಲವು ಕಾಲ ತಮ್ಮ ಕಾರ್ಯವನ್ನು ಮಾಡಿ ಮುಗಿಸಿಬಿಡ್ತಾವೆ. ಪರಬ್ರಹ್ಮ ಯಾವಾಗಲೂ ಏಕಪ್ರಕಾರ. ಆ ಅರ್ಥವಾಗಿ ಹೇಳಿದ್ರೆ ನಮಸ್ಕಾರ ಮಾಡಿ ಸ್ವೀಕಾರ. ಅಂದ್ರೆ ನೀವು ಇಲ್ಲಿ ಮಿಥ್ಯಾ ಇತ್ಯಾದಿ ಶಬ್ದಗಳಿಗೆ ಅನಿತ್ಯ ಅಂತ ನೀವು ಹೇಳಿದ್ರೆ ನಮಸ್ಕಾರ ಮಾಡಿ ಸ್ವೀಕಾರ. ಮತ್ತು ಅವ್ರ ಸ್ತೋತ್ರಾದಿಗಳನ್ನು ಪ್ರಾರ್ಥನಾದಿಗಳನ್ನೆಲ್ಲ ಮಾಡ್ತಾರೆ, ಸತ್ಯ ಮಾಡೇ ಮಾಡ್ತಾರೆ. ಆದರೆ ಮಿಥ್ಯಾ ಶಬ್ದಕ್ಕೆ ಅನಿತ್ಯ ಅಂತ ಅರ್ಥ ಮಾಡ್ರಿ. ಓಕೆ, ಹೆಸರನ್ನಾಗಿ ನಮಗೇನು. ಇನ್ನೊಂದು ದುಃಖ ಏನಾಗ್ತದಂದ್ರೆ ಎಕ್ಸಾಂಪಲ್ ಕೊಡ್ತಾರೆ. ಶಿಂಪಿ ತರುವ ಬೆಳ್ಳಿ, ಶಿಂಪಿ ತರುವ ಬೆಳ್ಳಿ ಅನಿತ್ಯ. ಅದು ಅನಿತ್ಯನೋ ಮಿಥ್ಯಾನೋ? ನಿಮ್ಮ ಮನೆಯಾಗಿರ್ತಕ್ಕಂತಹ ಕೊಳ ಅದು ಅನಿತ್ಯ. ಶಿಂಪಿ ತೋರದ ಬೆಳ್ಳಿ ಅದು ಅನಿತ್ಯ ಅನ್ನೋದು ಮಿಥ್ಯ. ಆ ಎಕ್ಸಾಂಪಲ್ ಕೊಟ್ಟದ್ರಿಂದ ಇಷ್ಟೆಲ್ಲ ಶುರುವಾಯ್ತು. ಕೊಡದಂತೆ ಅಂತ ಒಂದಿದ್ರೆ ಅಂದ್ರೆ ಓಕೆ ಅನಿತ್ಯ ಅಂತ. ಅದಕ್ಕೆ ಹೆಸರು ಬೇರೆ ಇರ್ತಾರೆ. ಜಗತ್ತಿನಾಗ ಭಾಳ ಮಂದಿಗೆ ಕಲ್ಪನೆ ಆಗ್ತದೆ. ಅವ್ರು ಹೇಳೋದು ಬರೋಬ್ಬರಿ ಕಾಣಿಸ್ತದೆ. ಜನ ಸುಳ್ಳದ, ಯಾಕಂದ್ರೆ ಇಷ್ಟು ಜನ ಇದ್ದೀವೋ, ಇನ್ನೊಂದು 3 ವರ್ಷ ನಾವು ಇರಂಗಿಲ್ಲ. ಸುಳ್ಳೋದು ನೋಡಿ ಎಲ್ಲ ಸುಳ್ಳ ಎಲ್ಲ ಇದೆಲ್ಲ ಸುಳ್ಳು ಸಾಧ್ಯ ಮಾಡ್ತಾರೆ. ಅವ ಅಪ್ಪ ಇದ್ದಿದ್ದು ಸುಳ್ಳು ಸಾಧ್ಯ ಮಾಡ್ತಾರೆ. ಅನಿತ್ಯ ಅಂತಂದ್ರೆ
ಅನಿತ್ಯಕ್ಕೆ ಸುಳ್ಳ ಅಂತ ಹೆಸರಿಡಿರ್ಬೇಕಾದ್ರೆ, ಆದ್ರೆ ಸುಳ್ಳಾದ ವಸ್ತುವಿಗೆ ಅಸ್ತಿತ್ವವೇ ಇರಂಗಿಲ್ಲ. ಹಂಗಿಲ್ಲ, ಒಳ್ಳೆ ಸುಳ್ಳು. ಹೌದು. ಮತ್ತು ಇಷ್ಟೇ ಅಂದಿದ್ರು ನಡೀತಿತ್ತು. ಆ ಎಕ್ಸಾಂಪಲ್ ಕೊಟ್ಟಿದ್ರಿಂದ ನಮ್ಗೆ ದುಃಖ ಆಯ್ತು. ಸ್ಟ್ರಾಂಗ್ ಕೊಡ್ತಾರೆ. ಚಿಂಪಿ ಬೆಳ್ಳಿ ಹಗ್ಗ ಹಾವ ಕೊಡ್ತಿರ್ಲ, ಅದರಿಂದ ಏನಪ್ಪ ಅಂದ್ರೆ ಅದರಂಗೆ ಜಗತ್ತೇನು ಅಂತ ಹಿಂಗೆ ವ್ಯತ್ಯಾಸ ಶುರುವಾಯ್ತು. ಅದಕ್ಕೆ ಕಾರಣ ವ್ಯಾವಹಾರಿಕಮೇ ತಸ್ಮ ಸತ್ಯಮಿತ್ತೇ ವಚಾಗತಂ ಅಂತ ಅನುವ್ಯಾಖ್ಯಾನದಾಗ ಇದೇನು ನಮಗೇನೂ ಗೊತ್ತಿಲ್ಲ, ಇವರು ನಾವು ವ್ಯಾವಹಾರಿಕ ಅಂತ ಹೇಳ್ತೀವಿ, ಅದು ಇವ್ರು ಗೊತ್ತಿಲ್ಲದೆ ಮಾತಾಡ್ತಾರೆ ಅಂತ ತಿಂತಾರೆ. ಸಾಕಷ್ಟು ಗೊತ್ತು, ನಾವೆಲ್ಲ ಓದಿವಿ. ಅದು ಸೀದಾ ಖಂಡನೂ ಮಾಡ್ಯಾರ. ಏನು ವ್ಯಾವಹಾರಿಕಮೇ ತಸ್ಮ ಸತ್ಯಮಿತ್ತೇವ ಚಾಗತಂ ವ್ಯವಹಾರ ಸತಶ್ಚಾಪಿ ಸತ್ವೈ ವಿದ್ಯಂಚ ಸಿದ್ಧೇತ್ಯನೇನ ಮಾನಿ ಅಂತ ಅನುವ್ಯಾಖ್ಯಾನದೊಳಗೆ ಇದು ವ್ಯಾವಹಾರಿಕ ಸತ್ಯ ಅಂತ ನೀನು ಪ್ರಮಾಣದಿಂದ ಹೇಳಬೇಕಿಲ್ಲ. ಆ ಪ್ರಮಾಣ ವ್ಯಾವಹಾರಿಕನೋ ಪಾರಮಾರ್ಥಿಕನೋ ಹೇಳ. ಸತ್ತಾ ತ್ರೈವಿಧ್ಯ, ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ. ಈ ಸತ್ತಾ ತ್ರೈವಿಧ್ಯಗಳನ್ನು ನೀವೇನು ಪ್ರತಿಪಾದನೆ ಮಾಡಿ ಇದು ಪ್ರಮಾಣದಿಂದ ಮಾಡ್ತೀವಿ, ಸುಮ್ಮನೆ ತಲೆ ಬಂದಂಗೆ ಮಾಡ್ತೀವಿ. ಆ ಪ್ರಮಾಣಗಳು ಯಾವ ಸತ್ಯ? ಅದು ವ್ಯಾವಹಾರಿಕನೋ ಪ್ರಾತಿಭಾಸಿಕ ಅಂತ ಕೇಳಿ. ಅವು ಅನ್ಯೋನ್ಯಾಶ್ರಯ ಅನವಸ್ಥಾ ದೋಷ ಬಂದೇ ಬರ್ತದೆ. ಹಿಂಗಾಗಿ ಅದು ಹೇಳಿಕ್ ಬರಂಗೆ ಇವೆಲ್ಲ ನಮ್ಮಲ್ಲಿ ಚರ್ಚೆ ಆಗ್ಯಾವ. ನಮ್ಗೆ ಏನೂ ಗೊತ್ತಿಲ್ಲದೆ ಮಾತಾಡಿ ಅಂತ ತಿಳ್ಕೊಬೇಡ. ಅವ್ರ ಮುಂದೆ ಏನೇನು ಮಾತಾಡ್ತಾರೆ ಅವೆಲ್ಲ ಉತ್ತರಗಳನ್ನು ಕೊಟ್ಟೇ ಹೇಳಿದ್ರು. ಅದಕ್ಕೆ ಕಾರಣ ಏನಾಯಿತು, ಜಗತ್ತೆಲ್ಲವೂ ಸತ್ಯ, ಪರಮಾತ್ಮನಂತೆ ಸದಾ ನಿತ್ಯವಲ್ಲ. ಇದು ಪ್ರವಾಹತಃ ನಿತ್ಯ. ಅನೇಕ ದೃಷ್ಟಾಂತ ಕೊಟ್ಟೆ. ಪ್ರವಾಹತಃ ನಿತ್ಯ, ಸ್ವರೂಪತಃ ನಿತ್ಯ. ಎಕ್ಸಾಂಪಲ್, ಈ ಒಂದು ಬಾವಿ ದಂಡೆ ಮೇಲೆ ಅಥವಾ ಕೆರೆ ದಂಡೆ ಮೇಲೆ ಹೋಗ್ತೀವಿ. ಅಲ್ಲೊಂದು ಘಾಟ್ ಕಟ್ಟಾರ. ಅಲ್ಲಿ ದಸರಾ ಹೋದಾಗೊಮ್ಮೆ ಅದೇ ಕಲ್ಲು ನಾನು ನಿಂತೆ ಸ್ನಾನ ಮಾಡ್ತೀನಿ. ನೋಡ್ರಿ, ನಾನು ಹೋದ ವರ್ಷ ಮೇಲೆ ಅದೇ ನೀರು ಅದೇ ಕಲ್ಲು, ನಾನು ಅಲ್ಲೇ ಕೂತು ಸ್ನಾನ ಮಾಡ್ತೀನಿ. ಹೋದ ವರ್ಷ ನಾವು ಬಂದಲ್ಲ ಅದೇ ಗಂಗಾ, ಮತ್ತು ನಾವು ಅದೇ ಘಾಟಿನ ಅದೇ ಕಲ್ಲಿನ ಕೂತಿ ಸ್ನಾನ ಮಾಡಿ ನಾವು ಮಾಡ್ಕೊತೀವಿ. ಎಷ್ಟೋ ವರ್ಷ ಇದೇ ಕಲ್ಲು ಇದೇ ನೀರು, ಇದೇ ಕಲ್ಲು ಇದೇ ನೀರು ಅನ್ನೋ ವೇಳೆ ವ್ಯತ್ಯಾಸ ಅದೇ ನೀರು ಅಂದ್ರೆ ಹೋದ ವರ್ಷ ನೀರಲ್ಲಿ ಅದೇನೋ ಇಲ್ಲ, ನಿತ್ಯ. ಅದು ಪ್ರವಾಹದ ಅದು ನೀರು ಮೇಲೆ ಬಂದದ. ಅಂದ್ರೆ ಅದೇ ಕಲ್ಲು ಅದು ಪ್ರವಾಹದ ಅಲ್ಲ, ಅದೇ ಕಲ್ಲೇ ಅದು ಸ್ವರೂಪತಃ ನಿತ್ಯ. ನಿತ್ಯನೇವ ಎಕ್ಸಾಂಪಲ್ ಕೊಟ್ಟಿಷ್ಟೆ. ಎಂತ ಒಂದು ಪ್ರವಾಹತಃ ನಿತ್ಯ. ಹೌದು, ಪ್ರವಾಹದ ಬಿಸಿ ಕುರ್ಚಿ ಅಲ್ಲಿ ಬರೋದೆಲ್ಲ ಪ್ರವಾಹತ ಕುರ್ಚಿ ಅದೇ ಅದು ಸ್ವರೂಪ. ಒಂದು ಸ್ವರೂಪತಃ ನಿತ್ಯ ಪ್ರವಾಹ. ಜಗತ್ತಿದು ಪ್ರವಾಹತಃ ನಿತ್ಯ. ಭಗವಂತವ ಸ್ವರೂಪತಃ. ಜೀವಾತ್ಮರ ದೇಹ ಪ್ರವಾಹತಃ ನಿತ್ಯ. ಒಂದಾದ್ರೂ ಒಂದು ದೇಹ ಬಂದೇ ಬರ್ತಿರ್ತದೆ. ಅದ್ರ ಒಳಗಿನ ಜೀವ ಸ್ವರೂಪ. ಅಲ್ಲ, ಹೀಗೆ ಪ್ರವಾಹತಃ ಎಲ್ಲ ಮತಗಳು ನಿತ್ಯ. ಹೌದು, ಮಧ್ವ ಮತ ಒಂದೇ ಸಾಧ್ಯ. ಹಿಂಗಾಗಿಬಿಡ್ತು. ಒಂದು ಸ್ವರೂಪತಃ ನಿತ್ಯ. ಅದಿಲ್ಲ. ಅನಾದಿ ಕಾಲತೋ ಪ್ರಾಪ್ತ ಸಮಯ ಹಿ ಪ್ರವಾಹತಃ ದುರಾಗ್ರಹ ಗೃಹೀತತ್ವಾತ್ ವರ್ತಂತೆ ಸಮಯ ಆಚಾರ್ಯ ಹೇಳ್ಯಾರ. ಅಂದ್ರೆ ಈ ರೀತಿಯಾಗಿ ನಾವು ನಿತ್ಯಾನಿತ್ಯ ವಸ್ತುಗಳ ವಿವೇಕವನ್ನು ಮಾಡಿದ್ವಿ. ಹಿಂದಿನ ಪಾಠಕ್ಕೆ ಸಂಬಂಧ ಭಾಳ ಅದ ಇದು, ಇಲ್ಲ ತಿಳ್ಕೊಬೇಡ್ದೆ. ಹಿಂದಿಂದೇ ನಾನು ಸ್ವಲ್ಪ ಚರ್ಚಾ ಮಾಡಿ ನಿಮಗೆ ಹೇಳಿದೆ. ಅದಷ್ಟು ಈ ಪ್ರಕಾರವಾಗಿ ಏನಾಯಿತು, ಏವಂ ನಿರಾಕೃತ್ಯ ಶ್ರುತಿ ಯುಕ್ತಿ ಯದಿ ಕಾರಣಂ ಇವಂ ಅನುಮಾನುಗ್ರಾಹಕಂ ತರ್ಕಂ ನಿರಾಕೃತ್ಯ ಇದಾಗಿದೆ. ಹಾಂ, ಅನುಮಾನೇನ ಹಾಂ, ಇದು ಬಂತು. 160. ಅನುಮಾನೇನ ಯದ್ಯರ್ಥಃ ದೃಷ್ಟೋ ಇದಾಗಿದೆ. ಹಂಗಬೇಕು. ಹಾಂ, ಸ್ವಲ್ಪ ಹೇಳಿದ್ರಿ. ನಿತ್ಯ ಇಚ್ಛತ್ ಅದೇ ಅನುಮಾನದಿಂದ ಯದಿ ಅರ್ಥ ಅನುಮಾನೇನ ಯದಿ ಅರ್ಥ ಶ್ರುತಿದೃಷ್ಟೋ ಹಿ ಅಬೋಧ್ಯತೆ. ಶ್ರುತಿಯಲ್ಲಿ ಕಂಡಿರ್ತಕ್ಕಂಥ ಅರ್ಥ ಯಾವುದು? ಆನಂದಂ ಬ್ರಹ್ಮಣೋ
ಪರಬ್ರಹ್ಮ ಆನಂದ ಸ್ವರೂಪ. ನೀವು ಅನುಮಾನದಾಗ ಏನು ಹೇಳಿರಿ? ಈಶ್ವರ ಆನಂದೀನ ದುಃಖಾಭಾವ. ಈಶ್ವರನಿಗೆ ಆನಂದಾದಿಗಳು ಇಲ್ಲ, ದುಃಖಿಲ್ಲದೆ ಇರುವುದಿಲ್ಲ. ಭಗವಂತನಿಗೆ ಆನಂದ ಇಲ್ಲ, ದುಃಖವೂ ಇಲ್ಲ. ಎಲ್ಲಿ ಆನಂದದ ದುಃಖವೂ ಇರ್ತದೆ ಅಂತ ಈ ಅನುಮಾನ. ಈ ಅನುಮಾನ ದೇವರಿಗೆ ಆಯಿತು, ಸುಖ ದುಃಖ ಎರಡೂ ಇಲ್ಲ ಅಂತ. ಹಾಗಾದ್ರೆ ವೇದ ಏನು ಹೇಳ್ತು? ಆನಂದಂ ಬ್ರಹ್ಮಣ. ಈಗ ಶ್ರುತಿದೃಷ್ಟ ಅಪಿ ಅನುಮಾನೇನ ಯದಿ ಅರ್ಥ ಅಬೋಧ್ಯತೆ, ಯದಿ ಒಂದು ವೇಳೆ ಶ್ರುತಿಯಲ್ಲಿ ದೃಷ್ಟವಾಗಿರತಕ್ಕಂಥ ಆನಂದಮಯತ್ವಾದಿಗಳನ್ನು ನೀನು ಒಂದು ಅನುಮಾನ ಮಾಡಿ ಅದನ್ನು ಅಬೋಧ್ಯತೆ ಬಿಡವಾಗಿದ್ದೆ ಅಂದರೆ ಪೂರ್ವೋಕ್ತೇನ ಪ್ರಕಾರೇಣ ನೇಶ್ವರೋ ಧರ್ಮ ಏವಚ. ಹಿಂದೆ ಹೇಳಿದಂತೆ ಈಶ್ವರ, ಧರ್ಮ, ಫಲ ಅವೆಲ್ಲವೂ ಕೂಡ ಏನಾಗಿದೆ? ಸಿದ್ಧ ಆಗದೆ ನ ಅವು ಬೇಡ. ಇದಾರ್ಥ ಪೂರ್ವೋಕ್ತಾನ ಏನು ಹೇಳ್ರಿ? ಓಂ ಶಾಸ್ತ್ರಯೋನಿತ್ವ ಅಂತ ಅಲ್ಲಿ ಹೋಗ್ಬೇಕು. ಮುಂದಿನ ಸ್ಯಾತ್ ಇಲ್ಲ ಮುಂದಿನ ಒಂದು ವೇಳೆ ಅನುಮಾನವೇ ಸಾರ್ವಭೌಮ ಪ್ರಮಾಣ ಆಗಿತ್ತು ಅಂದ್ರೆ ಈಶ್ವರ ಪೂರ್ವೋಕ್ತೇನ ಪ್ರಕಾರೇಣ ಈಶ್ವರ ಧರ್ಮ ಅಲ್ಲ ಫಲಂಚ. ಈಶ್ವರ ಧರ್ಮದ ಫಲ ಸ್ವರ್ಗ ನರಕಾದಿಗಳು ಮೋಕ್ಷಾದಿಗಳು ನಶ್ಯ ಇರದೇ ಹೋಗಬೇಕಾದೀತು. ಯಾಕೆ ಹೇಳ್ರಿ? ನಿಮ್ಮ ಪ್ರಕಾರ ಶ್ರುತಿ ಉಪಯೋಗ ಇಲ್ಲ, ಅನುಮಾನವೇ ಪ್ರಮಾಣ. ಹೌದಲ್ಲ? ಮತ್ತೆ ದೇವರ ಸ್ಥಿತಿ ಹೆಂಗೆ ಮಾಡ್ತೀವಿ? ಅನುಮಾನ ಮಾಡ್ತೀವಿ. ಆ ಅನುಮಾನ ಅಂದ್ರೆ ಬಾಧ. ಆಮೇಲೆ ಧರ್ಮ ಸಂಧಾನ ಮಾಡಬೇಕು, ಧರ್ಮ ಇದು ಮಾಡಬೇಕಂತ ಏನು ಹೇಳ ಹೊರತು ನಿನ್ನ ಅನುಮಾನ ಹೇಳ. ಇನ್ನು ಅದರಿಂದ ಫಲ ಸ್ವರ್ಗ ಆಗ್ತದೆ ಅಂತ ಫಲ. ಇದರಿಂದ ಈ ಯಜ್ಞ ಆಗಂತ ಸ್ವರ್ಗ ಆಗ್ತಂತ ಹೇಳ. ಇದು ಅನುಮಾನದಿಂದ ಆಗಮದಿಂದ ಬಂದು ಬರೀ ಅನುಮಾನವನ್ನೇ ಹಿಡ್ಕೊಂಡು ಕೂತಿ ಅಂದ್ರೆ ಈಶ್ವರ, ಧರ್ಮ, ಅದರ ಫಲ ನಶ್ಯ ಇಲ್ಲೇ ಹೋಗ್ಬೇಕು. ಇನ್ನು ನೀನು ನಾಸ್ತಿಕ ಆಗೋ ಪ್ರಸಂಗ ಬಂತು. ಅದಕ್ಕೆ ಏನು ಮಾಡಬೇಕು? ಶ್ರುತಿರೇವ ಪ್ರಮಾ ಭವೇತ್ ಅಂತ ಅಲ್ಲಿ ನಿಲ್ಲಿಸ್ಬೇಕು. ಅತ್ರ ಅಂದ್ರೇನು? ಈ ದೇವರ ವಿಷಯಕ್ಕೆ, ದೇವರ ಗುಣಗಳ ವಿಷಯಕ್ಕೆ, ದೇವರ ಆನಂದ ವಿಷಯಕ್ಕೆ ಶ್ರುತಿರೇವ ಪ್ರಮಾ ಭವೇತ್. ಶ್ರುತಿನೇ ಪ್ರಮಾ. ಮುಂದೆ ಬರ್ತದೆ. ಯಾಕೆ? ಈಶಸ್ಯ ಅನುಮಯ ಸಿದ್ಧೇ ಶ್ರುತಿ ಧರ್ಮ್ಯ ಪ್ರಮಾ ಭವೇತ್. ಈಶಸ್ಯ ಅನುಮಯ ಸಿದ್ಧೇ ಬೇಕು. ಈಶ್ವರನ ಸಿದ್ಧಿಯು ಅನುಮಾನದಿಂದ ಆಗಿಲ್ಲ. ಈಶ್ವರನ ಅಸ್ತಿತ್ವವು ಅನುಮಯ ಅಸಿದ್ಧೇ. ಅಥವಾ ಅನುಮಯ ಅಂದ್ರೆ ಅನುಮಾನ ಬಿಟ್ಟು ಬೇರೆ ಏನು ಸಿದ್ಧ ಆಗಿದೆ ಹಂಗೂ ಮಾಡ. ಅಲ್ಲಿ ತಗೋಬೇಕು. ಈಶಸ್ಯ ಅನುಮಯ ಅಸಿದ್ಧೇ. ಅಲ್ಲಿ ಅಸಿದ್ಧೆ ಅಂತಂದ್ರೆ ಹೆಂಗದನ? ಸಿದ್ಧ ಆಗಿಲ್ಲ. ಅನುಮಯ ಸಿದ್ಧೇ ಅಂದ್ರೆ ಈಶ್ವರನನ್ನು ಅನುಮಾನದಿಂದ ಸಿದ್ಧ ಮಾಡಬೇಕಾದ್ರೆ ಶ್ರುತಿ ಧರ್ಮಿ ಪ್ರಮಾಣ ಹಂಗ. ಹಾಗಾದ್ರೆ ಅಲ್ಲಿ ಶ್ರುತಿಯಿಂದ ಧರ್ಮಿ ಪ್ರಮಾಣ ಅರ್ಥ. ಇನ್ನು ಹೇಳಿದ್ರು ಇನ್ನೊಂದು ಏನು ಬೇಕು? ಆಕಳವನ್ನು ನೀ ಇಷ್ಟು ದೊಡ್ಡವಾಗಿ ನಿರ್ಮಾಣ ಮಾಡಿ ಬರುವಂತ ಅಲ್ಲಿ ಇಡೋದು. ಅಲ್ಲಿ ನೋಡ, ಅಲ್ಲಿ ಮಗ್ಳು ಕೀಳು ಇಟ್ಟದ ಆಕಳು ಹಿಡಿದು ಹೋಗು. ನೀ ಸ್ವಲ್ಪ ಕಡೆ ಹೋಗು. ಆಕಳ ಹೊಡು. ಪಂಚಾಮೃತ ನಮ್ಮ ತಂದ ಆಕಳ ನನ್ನ ಹೊಟ್ಟೆಗಿಂದ ಹೊರಗೆ ಬಂದ ನನಗೆ ಕೊಡಂತ ಹಾಗಂತದ. ಇದು ನಮ್ಮ ಪದಾರ್ಥ ನೀರು ಅದಕ್ಕೆ ಧರ್ಮಿ ಪ್ರಮಾಣ ಬಡಿಗೆ ತೋರಿಸಿ ಜನಕ್ಕೆ ಬಡಿ ಸ್ವಲ್ಪ ಅಷ್ಟು ಸ್ವಲ್ಪ ಈಗ ಅನುಮಾನ ಆಗಬೇಕಾದ್ರೆ ಅದು ಏನು ಬೇಕು ಹೇಳಿದೆ? ಧರ್ಮ ತಿಳಿದೆ. ಧರ್ಮ ಎಲ್ಲಿ ಮಾಡ್ತೀವಿ? ಪರ್ವತೋ ವನ್ಯಮ ಅಂತ.
ಪರ್ವತ ಧರ್ಮಿ, ಧರ್ಮ ಉಳ್ಳದು ಯಾವ ಧರ್ಮ? ವನ್ನಿ ಮತ್ತು ಅದೇ ಸಾಧ್ಯ. ಸಾಧ್ಯ ಎಂಬ ಧರ್ಮದಿಂದ ಕೂಡಿದ್ದೇ ಧರ್ಮಿ, ಅದೇ ಪಕ್ಷ ಅಂತ. ಈಗ ಏನು ಮಾಡಬೇಕು? ಈಶ್ವರ ಆನಂದೀನ ದುಃಖಾಭಾವ, ಈಶ್ವರನು ಆನಂದವುಳ್ಳವನಲ್ಲ. ಯಾಕ? ದುಃಖದ ಅಭಾವ ಈ ಅನುಮಾನಕ್ಕೆ ಧರ್ಮಿ ಯಾವುದು? ಪಕ್ಷ ಈಶ್ವರ. ಹಾಂ, ಮತ್ತು ಅನುಮಾನ ಸ್ಟಾರ್ಟ್ ಆಗೋದೇ ಧರ್ಮಿ ಅಂತ. ಪರ್ವತ ಅಂತ ಪರ್ವತ ಸಿದ್ಧ ಆದ್ರೆ ಮುಂದೆ ಅಲ್ಲಿ ವನ್ಯ ಅದನ್ನು ಇಲ್ಲೋ. ಈ ಫಲವು ಇವೊಂದು ಅಲ್ವಾ, ಹಂಗೆ ಪ್ರಮಾಣಗಳು ಇಲ್ಲ. ಅವಾಗ ಅವ್ರು ಡಾಕ್ಟ್ರ್ ಇವ್ರು ಕೇಳ್ತಾರೆ, ಆ ಫಲ ಅದು ಒಂದು ಏನಾದರೂ ಡಾಕ್ಟ್ರ್ ಇದು ಫಲ ಇಲ್ಲರಿ, ಅದು ಇಲ್ಲದ ಮತ್ತೆ ಇಲ್ಲೇ ಫಲ ಇಲ್ಲೇ ಇಲ್ಲ. ಈ ಇದ್ದ ಫಲದ ಬಗ್ಗೆ ಜಗಳ ಶುರು ಮಾಡಬೇಕು. ಇಲ್ಲದೆ ಫಲ ಇಲ್ಲ, ಸುಮ್ಮ ಹಂಗೆ ಕೋರ್ಟ್ ನೋಡಿ ನಾನು ಅಂದೆ ಅಷ್ಟು ಮಗನೇ ಹೊರಗೆ ಹೋಗೋದು. ಅಂದ್ರೆ ಯಾವುದೇ ಒಂದು ಅರ್ಗ್ಯುಮೆಂಟ್ ಆದಾಗ ಅದು ಧರ್ಮಿ ಮುದ್ದ ಅಂತಾರೆ. ಮುದ್ದ, ಈ ಮನೆಯು, ಈ ಹೊಲವು ನನ್ನವು ಅವನು ಅಲ್ಲ ಅಂತ ಅವನು. ಇವರಿಬ್ಬರು ಮುದ್ದಾಟ. ಧರ್ಮಿ ಯಾವುದು? ಮನೆ ಹೊಲ. ಹಂಗೆ ಈಶ್ವರ ಅಂತ ಆನಂದ ಉಳ್ಳವನಲ್ಲ, ಈಶ್ವರ ಅಂತ ಅನ್ಬೇಕಾ. ಈ ಧರ್ಮಿ ಸಿದ್ಧಿ ಅದು ಅನುಮಾನ ಸ್ಟಾರ್ಟ್ ಆಗಲಿಕ್ಕೆ ಬೇಕಾದ ಧರ್ಮಿ ಸಿದ್ಧಿ ಹಂಗೆ ಯಾಕಂದ್ರೆ ಹೇಳಿದ್ರು ಶ್ರುತಿರೇವ ಪ್ರಮಾಭವೇ. ಅನುಮಾನಕ್ಕೆ ಬೇಕಾದ ಮೊದಲನೇ ಸ್ಟೆಪ್ ಯಾವುದು? ಧರ್ಮಿ. ಅದು ವೇದೇ ಬೇಕಲ್ಲ, ಯಾಕಂದ್ರೆ ಆ ವೇದ ಈಶ್ವರ ಇಲ್ಲ. ವೇದ ಇಲ್ಲ ಅಲ್ಲದೆ ಈಶ್ವರ ಸಿದ್ಧಿ ಆಗಂಗಿಲ್ಲ. ಈಶ್ವರ ಸಿದ್ಧಿ ಆಗಲಾರ್ದೇ ಅನುಮಾನ ಸಿದ್ಧ. ಅದಕ್ಕೆ ಈಶಸ್ಯ ಅನುಮಯ ಸಿದ್ಧೆ ಸರ್ವ ಪ್ರಮಾಭವೇದ. ಈಶಸ್ಯ ಅನುಮಯ ಸಿದ್ಧೆ ಪ್ರಮಾಭವ ತಯಾ ಸರ್ವ ಅಂಥ ಅಂತೂ ಭಗವಂತನ ಇದ್ದಾನ ಅಂತಲಿಕ್ಕೆ ಏನು ಬೇಕಾಯ್ತು ನಮಗೆ? ಆಗಮ. ಅದು ಭಗವಂತ ಹೆಂಗಿದ್ದಾನಂತ ಆಗಲೇಬೇಕಲ್ಲ. ಭಗವಂತ ಹೆಂಗಿದ್ದಾನಂತಂದ್ರೆ ಆಗಮ ಬೇಡ. ಈಗ ಈ ವಸ್ತುವನ್ನು ನೋಡ್ಬೇಕಾದ್ರೆ ಕಣ್ಣು ಬೇಕೋ ಇಲ್ಲ? ಕಣ್ಣು ಬೇಕು. ಆ ವಸ್ತುನ ಕೆಲವರು ಅವ್ನು ಹಾಕೊಂಡು ಆಭರಣ ನೋಡ್ಲಿಕ್ಕೂ ಏನು ಬೇಕು? ಅನುಮಾನ ಬೇಕು, ಕಣ್ಣು ಬೇಕು, ಕಣ್ಣೇ ಬೇಕು. ದೇವ್ರು ಇದ್ದಾನ ಸಿದ್ಧ ಮಾಡಲಿಕ್ಕೆ ಏನ್ ಬೇಕಾಯ್ತು? ಮತ್ತೆ ದೇವ್ರು ಹೆಂಗಿದ್ದಾನಂತಲಿಕ್ಕೆ ದೇವ್ರು ಹೆಂಗಿದ್ದಾನ? ಆನಂದ ವೇದ ಹೇಳ್ತದೆ. ಅದಕ್ಕೆಲ್ಲ ಅದೇ ವೇದ ದೇವರು ಆನಂದವುಳ್ಳವನಾಗಿದ್ದಾನೆ ಅಂತ ಹೇಳಿ ಯಾಕೆ ಒಪ್ಪಂಗಿಲ್ಲ? ಆ ವೇದ ಈಶ್ವರ ಇದ್ದಾನೆ ಅಂತ ಹೇಳಿತು, ಅದನ್ನು ಒಪ್ಪಿದೆ. ಒಪ್ಕೊಂಡಿದ್ದೆ ಅನುಮಾನ ಶುರು ಮಾಡಿ ಅದು ಆನಂದ ಉಳ್ಳವನ ಅಂತಂದಾಗ ವೇದ ಒಪ್ಪಿದೆ. ವೇದ ಒಪ್ತಿದ್ದೆ ಅಂತಾರೆ, ಅರ್ಥ ಆಗೋಗ್ತದೆ. ಆನಂದಂ ಬ್ರಹ್ಮಣ ಅದ ದುಃಖಾಭಾವ ಅಂತ ಹೇಳ್ತದ ವೇದ. ಕರೆಕ್ಟ್. ಆನಂದಂ ಬ್ರಹ್ಮಣೋ ವಿದ್ವಾನ್, ಇವನು ಸುಂದರನು ಅಂತ ನಾನು ಹೇಳ್ತೆ. ಸುಂದರನು ಅಂತಿದ್ದಾಗ ಸರಿ ಹಿಂಗ್ಯಾಕೆ ಮಾಡಬಾರ್ದು? ಅಸುಂದರ ಅಲ್ಲ ಅಂತ, ಕುರೂಪಿ ಅಲ್ಲ, ಕುರೂಪಿ ಅಲ್ಲ ತಲ್ಲಿಕ್ಕೆ ಸುಂದರ ಇದ್ದಾನಂತ ಅರ್ಥ ಅಲ್ಲ. ಈ ಅರ್ಥ ಯಾವಾಗ ಮಾಡಬೇಕು? ಸೌಂದರ್ಯ ಕಾಣಿಸ್ಲೇ ಇಲ್ಲ. ದೇವರಲ್ಲಿ ಆನಂದಾದಿಗಳು ಅವತ್ತು ವೇದಕ್ಕೆ ಸ್ಪರ್ಶ ಮುಖ್ಯಾರ್ಥವನ್ನು ಯಾವಾಗ ಬಿಡ್ತೀರಿ ನೀವು? ಬಾಧೆ ಏನು ಬರ್ತದೆ ದೇವರಿಗೆ? ಆನಂದ ಅಂದ್ರೆ ಬಾಧೆ ಏನು ಬರ್ತದೆ? ಬಂದಿಲ್ಲ. ನಾವು ಮುಖ್ಯಾರ್ಥ ಬಾಧವನ್ನು ಯಾಕೆ ಮಾಡ್ಲಿಕ್ಕತ್ತೀವಿ? ತಯಾ ಸರ್ವಗುಣೇ ಪೂರ್ಣ. ನೋಡ್ರಿ, ತಯಾ ಅಂದ್ರೆ ಯಾವ ಶ್ರುತಿಯಿಂದ ನೀನು ಧರ್ಮಿಯನ್ನು ಗ್ರಹಣ ಮಾಡಿದ್ದೀಯೋ ಆ ಧರ್ಮಿಯಿಂದ ವೇದದಿಂದನೇ ಭಗವಂತ ಏನಾಗ್ಯಾನ? ಗುಣಪರಿಪೂರ್ಣನಾಗಿದ್ದಾನೆ ಅಂತ ಅನ್ನೋದು. ಧರ್ಮಿಗ್ರಾಹಿ ವಿರೋಧತಃ ಪ್ರಮಾಣಕ್ಕೆ ಬೇಕಾದ ಧರ್ಮಿ ಯಾವುದು? ಈಶ್ವರ. ಆ ಧರ್ಮಿಯನ್ನು ಗ್ರಹಣ ಮಾಡುವುದು ಯಾವುದು? ವೇದ. ಆ ವೇದಕ್ಕೆ ವಿರೋಧಿಯಾಗಿದ್ದರಿಂದ ನ ಪ್ರಮಾಣಂ ಭವೇತ್ ತಸ್ಮಾತ್. ಅದಕ್ಕೆ ಧರ್ಮಿಯಾದ ಈಶ್ವರನನ್ನು ತಿಳಿಸುವ ವೇದಕ್ಕೆ ನಿನ್ನ ಅನುಮಾನವು ವಿರುದ್ಧವಾಗಿದ್ದರಿಂದ ನಿನ್ನ ಅನುಮಾನವು ಪ್ರಮಾಣವಲ್ಲ. ತಸ್ಮಾತ್ ನಾನು ಮಾತ್ರ ಉಪಯೋಗಿನಿ. ಅನುಮಾನ ಉಪಯೋಗ ಏನೂ ಇಲ್ಲ. ತಾತ್ಪರ್ಯ ಇಷ್ಟೇ. ವೇದದಿಂದ ಸಿದ್ಧವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಅನುಮಾನಗಳಿಂದ ವಾದ ಮಾಡಲಿಕ್ಕೆ ಬರಂಗಿಲ್ಲ. ಯಾಕೆ? ಆ ಅನುಮಾನ ಹೊಂಟದ್ದೇ ವೇದ ಅವಲಂಬನೆ ಮಾಡಿ. ಹೌದು. ಆದ್ದರಿಂದ
ಭಗವಂತನು ಆನಂದಗುಣ ಪರಿಪೂರ್ಣ ಆಗಿದ್ದಾನೆ. ವೈಶೇಷಿಕರು ಹೇಳುವಂತೆ ಎಂದೇ ಗುಣ ಆಗಲಿ ಅಥವಾ ಸುಖಾದಿಗಳು ಇಲ್ಲ ಅಂತ ಸಿದ್ಧವಾಗಲಿಲ್ಲ. ದೇವರು ಆನಂದಪೂರ್ಣನೇ ಆಗಿದ್ದಾನೆ. ನಿನ್ನೆ ವಿಷಯ ಸ್ವಲ್ಪ ಇವತ್ತು ವ್ಯಾವಹಾರಿಕ ತ್ಯಾಗ. ನಾಳೆ